ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕ ನಮ್ಮ ತಂದೆಯೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಬರಿಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಸ್ವಾಮಿ. ನೀವು ಒಳ್ಳೆಯವರು, ಯಾವಾಗಲೂ ಒಳ್ಳೆಯದನ್ನು ಮಾಡುವಂಥ ದೇವರು ನೀವಾಗಿದ್ದೀರಾ, ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಕರ್ತನೆ, ನಿಮ್ಮ ಪ್ರಿಯಪಟ್ಟ ಮಕ್ಕಳೆಲ್ಲರೂ ಸ್ವಾಮಿ ಒಂದಾಗಿ ಕೂಡಿ ಬಂದಿರುವಾಗ ಅವರೊಂದಿಗೆ ನೀವೇನು ಮಾತನಾಡಬೇಕು ಅಂತಿದ್ದೀರ ಸ್ವಾಮಿ. ಅವರ ಜೀವಿತಕ್ಕೆ ನೀವು ಇಟ್ಟಿರುವಂಥ ಸಂದೇಶ ಏನಾಗಿದೆ, ಮಾತುಗಳೇನಾಗಿದೆ, ಆಲೋಚನೆಗಳೇನಾಗಿದೆ, ಪ್ರಕಟಣೆಗಳೇನಾಗಿದೆ, ನೀನು ತಾನು ಅವ್ರಿಗೆ ದಯಪಾಲಿಸಬೇಕೆಂದು ಕೇಳ್ಕೊಳ್ತೇವೆ. ಯೇಸುವೆ, ನಾವು ಕೇವಲ ಸಾಧನವಾಗಿದ್ದೇವೆ, ನಮ್ಮನ್ನು ಉಪಯೋಗ ಮಾಡಿರಿ. ಪರಿಶುದ್ಧಾತ್ಮರೇ, ವಾಕ್ಯಗಳನ್ನು ಅರ್ಥೈಸಿಕೊಳ್ಳಲು ಸಹಾಯ ಮಾಡಿರಿ. ಮಹಿಮೆ ನಿಮಗೆ ಮಾತ್ರವೇ. ಯೇಸು ಕ್ರಿಸ್ತರ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಕರ್ತನು ನಂಬಿಗಸ್ತನು, ದೇವರು ನಂಬಿಗಸ್ತರು ಅಂತ ಹೇಳ್ಬಿಟ್ಟು ಅದನ್ನು ಕುರಿತು ನಾವು ಧ್ಯಾನ ಮಾಡೋಣ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. 2 ತಿಮೋಥಿ ಚಾಪ್ಟರ್ 2 ವರ್ಸ್ 13 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. 2 ತಿಮೋಥಿಯವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿ. ಅದರರ್ಥ ನಾವು ಅಪನಂಬಿಗಸ್ತರಾಗಿ ಕಾಣಿಸ್ಕೊಳ್ಬೋದು. ಯಾರಾದರೂ ಸರಿ, ಈ ಲೋಕದಲ್ಲಿ ಯಾರಾದರೂ ಸರಿ ನಾವು ಅಪನಂಬಿಗಸ್ತರಾಗಿರ್ಬೋದು. ಆದರೆ ಹಲ್ಲೆಲೂಯಾ, ನಾವು ಅಪನಂಬಿಗಸ್ತರಾಗಿರ್ಬೋದು, ಆದರೆ ದೇವರು ಯಾವಾಗಲೂ ಎಲ್ಲ ಕಾಲಕ್ಕೂ ದೇವರು ನಂಬಿಗಸ್ತನಾಗಿ ಇರ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರು ನಂಬಿಗಸ್ತ ದೇವರಾಗಿದ್ದಾರೆ. ನಮ್ಮನ್ನು ಕರೆದಂಥ ದೇವರು ನಂಬಿಗಸ್ತರಾಗಿದ್ದಾರೆ. ನಮ್ಮನ್ನು ಕರೆದಂಥ ದೇವರು ಸಂಪೂರ್ಣವಾಗಿ ರಕ್ಷಿಸಲು ದೇವರು ಶಕ್ತರಾಗಿದ್ದಾರೆ. ನಮ್ಮೊಂದಿಗೆ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನಗಳನ್ನು ನೆರವೇರಿಸಲು ದೇವರು ಶಕ್ತರಾಗಿದ್ದಾರೆ. ನಮ್ಮನ್ನು ಕೆಡುಕುಗಳಿಂದ ಬಿಡಿಸಿ, ಕೆಡುಕುಗಳಿಂದ ತಪ್ಪಿಸಿ ಕಾಪಾಡಲು ದೇವರು ನಂಬಿಗಸ್ತರಾಗಿದ್ದಾರೆ. ನಮ್ಮನ್ನು ಕರೆದಂಥ, ನಿಮ್ಮನ್ನು ಕರೆದಂಥ ದೇವರು ಪರಿಪೂರ್ಣವಾಗಿ ನಂಬಿಗಸ್ತರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ನಾವು ಅಪನಂಬಿಗಸ್ತರಾಗಿದ್ದರೂ ದೇವರು ನಂಬಿಗಸ್ತನಾಗಿ ಇರ್ತಾರೆ ಅಂತ. ಈ ಲೋಕವನ್ನು ನೋಡುವಾಗ ನಂಬಿಗಸ್ತ ಜನಗಳು, ನಾವು ಜೀವಿಸ್ತಿರುವಂಥ ಈ ಲೋಕದಲ್ಲಿ ನಮ್ಮ ಸುತ್ತಮುತ್ತ ಇರುವಂಥವ್ರು ಇರ್ಬೋದು, ನಮ್ಮ ನೆಂಟರುಗಳಿರ್ಬೋದು, ಬಂಧುಗಳಿರ್ಬೋದು, ಸ್ನೇಹಿತರಿರ್ಬೋದು, ಅನೇಕ ಅಸತ್ಯ ಮಾತುಗಳನ್ನಾಡುವಂಥ ಅಪನಂಬಿಗಸ್ತರಾದ ಜನಗಳ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ದಿಸ್ ಇಸ್ ಫ್ಯಾಕ್ಟ್. ಇದು ಖಂಡಿತವಾಗಿ ಇದು ನಿಜವೇ ಆಗಿದೆ. ಎಲ್ಲರಿಗೂ ಸಹ ಇದು ಅನುಭವ ಆಗಿರುತ್ತೆ. ಅಸತ್ಯವಾಡುವಂಥ ಅಪನಂಬಿಗಸ್ತರಾದ ಜನಗಳ ಮಧ್ಯದಲ್ಲಿಯೇ ನಾವು ಜೀವಿಸ್ತಿತ್ತು ಅಂತ ಹೇಳಿದ್ರು ನಮ್ಮ ದೇವರು, ನಮ್ಮನ್ನು ಕರೆದಂಥ ದೇವರು ನಂಬಿಗಸ್ತನಾಗಿರುವುದರಿಂದ ನಮ್ಮನ್ನು ನಡೆಸಲು ದೇವರು ಶಕ್ತರಾಗಿದ್ದಾರೆ. ಕೆಲವರು ಏನು ಜೇನನ್ನು ಸವಿಯದೇ ಬೇಡ, ಅಷ್ಟು ಸ್ವೀಟಾಗಿ ಮಾತಾಡ್ತಾರೆ, ಮಾತಲ್ಲೇ ಮನೆ ಕಟ್ತಾರೆ, ಮಾತಲ್ಲೇ ಮರಳು ಮಾಡುವಂಥ ಜನಗಳಿದ್ದಾರೆ. ಅನೇಕ ಜನಗಳು ಅನೇಕ ವಾಗ್ದಾನಗಳನ್ನು ಮಾಡ್ತಾರೆ. ನೆಂಟರುಗಳಿರ್ಬೋದು, ಬಂಧುಗಳಿರ್ಬೋದು, ಇಲ್ಲ ನಿಮ್ಮ ಮನೆಯವರಿರ್ಬೋದು, ನಿಮ್ಮ ಸ್ನೇಹಿತರುಗಳಿರ್ಬೋದು. ನಾನಿದ್ದೀನಿ, ಏನು ಯೋಚನೆ ಮಾಡಬೇಡ, ಟೈಮ್ ಬಂತು ಅಂತೇಳಿ ಏನು ಬೇಕಾದ್ರೂ ಮಾಡ್ತೀನಿ, ಏನು ಬೇಕಾದ್ರೂ ಹೆಲ್ಪ್ ಮಾಡ್ತೀನಿ, ಏನು ಬೇಕಾದರೂ ಕೇಳ್ರಿ ಅಂತ ಹೇಳ್ತಾರೆ. ಆದರೆ ಸಮಸ್ಯೆಗಳು ಬರುವಾಗ ಅವ್ರು ಯಾರು ಸಹ ಅಡ್ರೆಸ್ಗಿರೋದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ, ನೀವು ಹೋದರೆ ನಿಮ್ಮನ್ನು ಭೇಟಿಯಾಗೋದಿಲ್ಲ. ಹಲ್ಲೆಲೂಯಾ. ಇದು ಮನುಷ್ಯರು ಮಾಡುವಂಥ ಕಾರ್ಯಗಳಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಇಂಥ ಜನಗಳ ಮಧ್ಯದಲ್ಲಿ, ಇಂಥ ಸನ್ನಿವೇಶಗಳ ಮಧ್ಯದಲ್ಲಿ ನಾವು ನಂಬಿರುವಂಥ ದೇವರು ನಂಬಿಗಸ್ತನಾದ ದೇವರಾಗಿದ್ದಾರೆ. ಅರಸನಾದ ದಾವೀದನು ಈ ರೀತಿಯಾಗಿ ಹೇಳ್ತಾನೆ, ಕೀರ್ತನೆಗಳ ಪುಸ್ತಕ 12ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ಪ್ರತಿಯೊಬ್ಬರು ನೆರೆಯವರೊಡನೆ ಹುಸಿಯನ್ನಾಡುತ್ತಾರೆ, ಅವರು 1ನೆಯ ತುಟಿಗಳಿಂದ ಹೊರಗೊಂದು ಒಳಗೊಂದು ಮಾತಾಡ್ತಾರೆ. ನಾವು ನೋಡ್ತೇವೆ, ಏನಂತ ಹೇಳ್ತಾರಂತಿಲ್ಲಿ, ಒಳಗೊಂದು ಹೊರಗೊಂದು ಮಾತಾಡ್ತಾರೆ. ಪ್ರತಿಯೊಬ್ಬರು ನೆರೆಯವರೊಡನೆ ಹುಸಿಯನ್ನಾಡ್ತಾರೆ, ಸುಳ್ಳು ಹೇಳ್ತಾರೆ. ಈ ರೀತಿಯಾಗಿ ಮೋಸ ವಂಚನೆಗಳಲ್ಲೇ ಜನರು ಜೀವಿಸ್ತಾ ಇದ್ರು. ನೋಡಿದಿರ,
ಮೋಸ ಮಾಡ್ಕೊಂಡೇ ಜನಗಳು ಜೀವಿಸುವಂಥವ್ರು ಬೇಕಾದಷ್ಟು ಜನ ಸಿಗ್ತಾರೆ. ಬರೀ ಮೋಸ ವಂಚನೆಗಳನ್ನೇ ಮಾಡಿಕೊಂಡು. ನನಗೆ ಗೊತ್ತಿರೋಂಥ ಒಬ್ಬ ವ್ಯಕ್ತಿ, ಆತನ ಪಾಪ ಸೌದಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದು ಯಾರೋ ಏಜೆಂಟ್ ಕೈಲಿ ದುಡ್ಡು ಕೊಟ್ಟಿದ್ದ, ಮೇ ಬಿ 2 lakhs or 3 lakhs. ಸೊ ಆ ವ್ಯಕ್ತಿ ಈಗ ಸಿಗ್ತಾ ಇಲ್ವಂತೆ. ಸೊ ಈ ರೀತಿಯಾಗಿ ಆ ವ್ಯಕ್ತಿ, ನಾನು ಹೇಳಿದಂಥ ವ್ಯಕ್ತಿ ನರ್ಸಿಂಗ್ ಮಾಡಿರುವಂಥ ವ್ಯಕ್ತಿ, ಪಾಪ ಇದ್ದಂಥ ಕೆಲಸವನ್ನು ಬಿಟ್ಟು ನಾನು ದುಬೈಗೆ ಹೋಗ್ತೀನಿ, ಹೆಚ್ಚಿನ ಸಂಬಳಕ್ಕಾಗಿ ಹೋಗ್ತೀನಿ ಅಂತೇಳಿ ಆ ವ್ಯಕ್ತಿ ಪಾಪ ಏಜೆಂಟ್ ಕೈಲಿ ದುಡ್ಡು ಕೊಟ್ಟು ಈಗ ಕಳ್ಕೊಂಡ್ಬಿಟ್ಟು ನಿರಾಶೆ ಸ್ಥಿತಿಲಿದ್ದಾನೆ. ಸೊ ನಾವು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಜನಗಳು ಯಾವ ರೀತಿಯೆಲ್ಲ ಮಾತನಾಡಿ ನಂಬಿಸಿ ಮೋಸ ಮಾಡ್ತಾರೆ ಅನ್ನೋದಕ್ಕೆ ನಿಮಗೊಂದು ಸಣ್ಣ ಎಕ್ಸಾಂಪಲ್ ಹೇಳಿದೆ. ಭಾಳ ಸಂಬಳ ಜಾಸ್ತಿ ಸಿಗುತ್ತೆ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂಥೇಳಿ ಯಾವ ರೀತಿಯಾಗಿ ಮೋಸ ಮಾಡ್ತಾರೆ ಅಂತೇಳ್ಬಿಟ್ಟು ನಾವು ನಿಮಗೆ ಒಂದು ಸಣ್ಣ ಉದಾಹರಣೆನ ಹೇಳಿದ್ವಿ. ಸೊ ಈ ರೀತಿಯಾಗಿ ಜನಗಳು ಕೈ ಬಿಡ್ಬೋದು, ಈ ರೀತಿಯಾಗಿ ಜನಗಳು ಮೋಸ ಮಾಡ್ಬೋದು. ಆದರೆ ನಮ್ಮನ್ನು ಕರೆದಂಥ ದೇವರು, ನಮ್ಮ ನಡೆಸುವಂಥ ದೇವರು ಎಂದಿಗೂ ಸಹ ಮೋಸ ಮಾಡೋದಿಲ್ಲ. ಅದಕ್ಕೋಸ್ಕರನೇ ದೇವರು ನಂಬಿಗಸ್ತನು. ಅದಕ್ಕೋಸ್ಕರನೇ ಪೌಲ ಹೇಳುವಂಥದ್ದು, ಅಪೊಸ್ತಲ ಪೌಲರು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಮೊದಲು ದೂಷಕನು, ಹಿಂಸಕನು, ಬಲಾತ್ಕಾರಿ ಆಗಿದ್ದಂಥ ನನ್ನನ್ನು ಕರ್ತನು ನಂಬಿಗಸ್ತನೆಂದೆಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಅಂತೇಳ್ಬಿಟ್ಟು ಅಪೊಸ್ತಲ ಪೌಲರು ಹೇಳುವಂಥ ಮಾತನ್ನು ನಾವು ನೋಡ್ತೇವೆ. ಅನೇಕರಿಗೆ ದೇವರು ಅನೇಕ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ಹೇಳಿರ್ತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಕೊಡುವಂಥ ಸಂದೇಶಗಳಿರ್ಬೋದು, ನೀವು ನಡೆಸುವಂಥ ಪ್ರಾರ್ಥನೆ ಇರ್ಬೋದು, ನೀವು ಓದುವಂಥ ಬೈಬಲ್ ಇರ್ಬೋದು, ಇಲ್ಲ ರೋಗಿಗಳ ಮಧ್ಯೆ ಸೇವೆ ಮಾಡುವಂಥ ಇರ್ಬೋದು, ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವಂಥದ್ದು ಇರ್ಬೋದು, ಹಾಡನ್ನು ಹಾಡುವಂಥದ್ದು ಇರ್ಬೋದು, ವಾದ್ಯ ಬಾರಿಸುವಂಥ ಇರ್ಬೋದು. ಸೊ ರೋಗಿಗಳ ಮಧ್ಯೆ ಹೋಗಿ ಸೇವೆ ಮಾಡುವಂಥದ್ದು ಇರ್ಬೋದು, ಇಲ್ಲ ಬೇರೆ ಯಾರನ್ನಾರು ಸಂತೈಸುವಿಕೆ ಇರ್ಬೋದು, ಯಾವುದಾದ್ರೂ ಸರಿ. ದೇವರು ನಿಮ್ಮ ವಿಷಯದಲ್ಲಿ ನಂಬಿಕೆಯನ್ನಿಟ್ಟು ಹೇಳುವಂಥ ಕಾರ್ಯವನ್ನು ನೀವು ನಂಬಿಗಸ್ತರಾಗಿ ನಡೆಸ್ಕೊಂಡು ಬಂದಿದ್ದೀರಾ ಇಲ್ವಾ ಅಂತೇಳಿ ನಿಮ್ಮನ್ನೇ ನೀವು ಆಲೋಚನೆ ಮಾಡಿ ನೋಡ್ರಿ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ನಂಬಿಗಸ್ತರೇ ನನ್ನ ಸನ್ನಿಧಿಯಲ್ಲಿ ಇರಬೇಕು ಅಂತೇಳಿ ದೇವರ ವಾಕ್ಯ ಹೇಳುತ್ತೆ. ಅದರರ್ಥ ದೇವರು ನಂಬಿಗಸ್ತಿಕೆಯನ್ನು ಬಯಸುವಂಥ ದೇವರು ನಂಬಿಗಸ್ತಿಕೆಯನ್ನು ಎಕ್ಸ್ಪೆಕ್ಟ್ ಮಾಡುವಂಥ ದೇವರು ನಂಬಿಗಸ್ತನಾಗಿರೋದ್ರಿಂದ ನಮಗೂ ಸಹ ದೇವರು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ನಿಮ್ಮ ಜೀವಿತಗಳಲ್ಲಿ ಯಾವ ರೀತಿಯಾಗಿ ನಂಬಿಗಸ್ತರಾಗಿದ್ದೀರಾ ಅಂತೇಳಿ ನಿಮ್ಮನ್ನು ನೀವು ಆಲೋಚನೆ ಮಾಡಿ ನೋಡ್ಕೊಳ್ರಿ. ನಿಮ್ಮ ಕುಟುಂಬಗಳಲ್ಲಿರ್ಬೋದು, ನಿಮ್ಮ ಮನೆಗಳಲ್ಲಿರ್ಬೋದು, ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿರ್ಬೋದು, ನಿಮ್ಮ ಸ್ನೇಹಿತರೊಂದಿಗಿರ್ಬೋದು, ನಿಮ್ಮ ಬಂಧುಗಳಿಂದ ಇರ್ಬೋದು, ನೀವು ಮಾಡುವಂಥ ಕೆಲಸಗಳಲ್ಲಿರ್ಬೋದು, ನೀವು ಮಾಡುವಂಥ ಸೇವೆಗಳಲ್ಲಿರ್ಬೋದು, ಯಾವ ರೀತಿಯಾಗಿ ದೇವರಿಗೆ ನಂಬಿಗಸ್ತರಾಗಿದ್ದೀರಾ ಅಂತೇಳಿ ನಿಮ್ಮನ್ನು ನೀವು ಆಲೋಚನೆ ಮಾಡಿ ನೋಡ್ರಿ. ದೇವರು ಎಲ್ಲ ಯಾವ ವಿಷಯಗಳೆಲ್ಲ ನಂಬಿಗಸ್ತನಾಗಿ ನೋಡಬೇಕಾದ್ರೆ ಅನೇಕ ಸಂಗತಿಗಳನ್ನು ನಾವು ಹೇಳ್ಬೋದು. ಆದರೆ ದೇವರಾತ್ಮನು ಕೊಡುವಂಥ ಆಲೋಚನೆ ಮೇರೆಗೆ ಎಷ್ಟು ಸಾಧ್ಯವಾಗುವಂಥದ್ದಾಗಿದೆಯೋ ಅಷ್ಟನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೇವೆ ದೇವರ ವಾಕ್ಯದ ಅನುಸಾರವಾಗಿ. ಮೊದಲನೇದಾಗಿ ನೋಡುವಾಗ ದೇವರು ಯಾವ ವಿಷಯದಲ್ಲಿ ನಂಬಿಗಸ್ತನಾಗಿದ್ದಾನೆ ಅಂತ ನೋಡುವಾಗ, ಮೊದಲನೇದಾಗಿ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವುದರಲ್ಲಿ ದೇವರು ನಂಬಿಗಸ್ತರಾಗಿದ್ದಾರೆ. ಮೊದಲನೇದಾಗಿ ನೋಡಬೇಕಾದ್ರೆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವಂಥದ್ರಲ್ಲಿ ದೇವರು ನಂಬಿಗಸ್ತರಾಗಿದ್ದಾರೆ. ಅದಕ್ಕೆ ಆಧಾರವಾಗಿ 1 ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 9ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಪ್ರೈಸ್ ಗಾಡ್. ಸೊ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಮೊದಲನೇದಾಗಿ ಏನು ಮಾಡಬೇಕಂತೆ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಬೇಕು. ಫಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ ಒಪ್ಪಿಕೊಳ್ಬೇಕು. ಇದು ಫಸ್ಟ್ ಪಾಯಿಂಟ್, ಇದು ಮೊದಲನೇ ಸ್ಟೆಪ್. ಮೊದಲನೇದಾಗಿ ಏನು ಮಾಡ್ಬೇಕು, ನಾವು ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಬೇಕು. ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಮೀಡಿಯಮ್ ಆಗಿರ್ಬೋದು, ಹಿಂದೆ ಮಾಡಿದಾಗಿರ್ಬೋದು, ಇಲ್ಲ ಇವತ್ತು ಮಾಡಿದಾಗಿರ್ಬೋದು, ಯಾವುದಾದ್ರೂ ಸರಿ. ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಪಾಪಗಳನ್ನು ಮೊದಲೇನು ಮಾಡಬೇಕಂತೆ, ಒಪ್ಪಿಕೊಳ್ಬೇಕಂತೆ. ಒಪ್ಪಿಕೊಂಡು ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದ್ರೆ ಅರಿಕೆ ಮಾಡಿದ್ರೆ ಅಂತ ಹೇಳಿದ್ರೆ ನೀವು ಅದನ್ನು ಹೇಳಿದ್ರೆ, ಕನ್ಫೆಸ್ ಮಾಡುವಂಥದ್ದು, ಅದನ್ನೇನು ಮಾಡ್ಬೇಕಂದ್ರೆ ನೀವು ಅರಿಕೆ ಮಾಡಬೇಕು. ಅರಿಕೆ ಮಾಡಿದರೆ
ಆತನು ಅಂದರೆ ದೇವರು ನಂಬಿಗಸ್ತನು, ಪ್ರೈಸ್ ಗಾಡ್, ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಪ್ರೈಸ್ ಗಾಡ್. ದೇವರು ಯಾವ್ದು ನಂಬಿಗಸ್ತರಾಗಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಪಾಪಗಳನ್ನು ಕ್ಷಮಿಸುವುದರಲ್ಲಿ ದೇವರು ನಂಬಿಗಸ್ತರಾಗಿದ್ದಾರೆ. ನಾವು ಯಾವಾಗಲೂ ಹೇಳುವಂಥ ಮಾತು, ನಿಮ್ಮ ಪಾರ್ಟನ್ನು ನೀವು ಮಾಡುವಾಗ, ಅಂದರೆ ನಿಮ್ಮ ಭಾಗವನ್ನು ನೀವು ಮಾಡುವಾಗ ಮಿಕ್ಕಾದಂಥ ಭಾಗವನ್ನು ದೇವರು ಮಾಡುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ನಿಮ್ಮ ಭಾಗ ಏನು? ಮೊದಲನೇದಾಗಿ ಏನು ಮಾಡಬೇಕು? ನೀವು ಪಾಪಗಳನ್ನು ಒಪ್ಕೊಳ್ಬೇಕು. ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಪಾಪಗಳನ್ನು ಒಪ್ಕೊಳ್ಳೋದಕ್ಕೆ ಕಷ್ಟ. ನಾನು ಪಾಪ ಮಾಡಿದ್ದೀನಿ ಅಂದರೆ ಒಪ್ಕೊಳ್ಳೋದೇ ಕಷ್ಟ. ಅಯ್ಯೋ, ಇದೇನು ಭಾರಿ ದೊಡ್ಡದ, ಇದೇನು ಯಾರು ಮಾಡೋದಿಲ್ವಾ? ಈ ರೀತಿಯಾಗಿ ತಮ್ಮನ್ನೇ ತಾವು ಸಮಜಾಯಿಷಿ ಕೊಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನು ಅವರು ಜಸ್ಟಿಫಿಕೇಶನ್ ಮಾಡ್ಕೊಳ್ತಾರೆ. ಹೌದು, ಮಾಡ್ಬೋದು ಅನ್ನೋ ಲೆವೆಲ್ಗೆ ಮಾತಾಡ್ತಾರೆ. ಆದರೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಯಾವುದಾದ್ರೂ ಸರಿ, ದೇವರ ದೃಷ್ಟಿಯಲ್ಲಿ ಅದು ಪಾಪ ಅಂತ ಹೇಳಬೇಕಾದ್ರೆ ಪಾಪನೇ. ಅದಕ್ಕೆ ಯಾವುದೇ ರೀತಿಯಾದ ಕೋಟಿಂಗ್ ಮಾಡೋದಕ್ಕಾಗಲ್ಲ, ಯಾವುದೇ ರೀತಿಯಾಗಿ ಬ್ರಷ್ ಮಾಡೋದಕ್ಕಾಗಲ್ಲ, ಬಣ್ಣ ಹೊಡೆಯೋದಕ್ಕಾಗಲ್ಲ, ಏನು ಮಾಡೋದಕ್ಕಾಗಲ್ಲ. ದೇವರ ವಾಕ್ಯದಲ್ಲಿ ಅದು ಪಾಪ ಅಂತ ಹೇಳಬೇಕಾದ್ರೆ ಅದು ಪಾಪನೇ. ಅದಕ್ಕೆ ಯಾವುದೇ ರೀತಿಯ ಸಬ್ಸ್ಟಿಟ್ಯೂಷನ್ ಇಲ್ಲ, ಅದಕ್ಕೆ ಯಾವುದೇ ರೀತಿಯಾದಂಥ ಸೇರಿಸೋದು ಏನಿಲ್ಲ. ಅದಕ್ಕೆ ದೇವರ ವಾಕ್ಯ ಹೌದು ಅಂದರೆ ಹೌದು, ಇಲ್ಲ ಅಂದರೆ ಇಲ್ಲ, ದಟ್ಸ್ ಇಟ್. ಅದಕ್ಕೆ ಯಾವುದೇ ರೀತಿಯಾದ ಅಡಿಷನಲ್ ಆಗಲಿ ಸಬ್ಸ್ಟ್ರಾಕ್ಷನ್ ಆಗಲಿ ಮಾಡೋ ಹಾಗಿಲ್ಲ. ದೇವರ ವಾಕ್ಯ ಹೌದು, ಇಲ್ಲ, ಮುಗಿದೋಯ್ತು. ಸೊ ನಾವು ನೋಡ್ತಾ ಇದ್ದೇವೆ, ನಿಮ್ಮ ಪಾರ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಪಾಪಗಳನ್ನು ಒಪ್ಕೊಳ್ಬೇಕು ಫಸ್ಟು. ಅದಾದ ನಂತರ ಅರಿಕೆ ಮಾಡಬೇಕು. ಅರಿಕೆ ಮಾಡಿದ ನಂತರ ದೇವರು ನಂಬಿಗಸ್ತನಾಗಿರೋದ್ರಿಂದ, ನೀತಿವಂತನಾಗಿರೋದ್ರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ್ತಾರೆ. ಹಲ್ಲೆಲೂಯಾ. ದೇವ್ರ ಪಾರ್ಟನ್ನು ದೇವ್ರು ಮಾಡ್ತಾರೆ. ಅನೇಕ ಜನಗಳೇನು ಮಾಡ್ತಾರೆ ಅಂತ ಹೇಳಿದ್ರೆ, ಪಾಪಗಳಲ್ಲಿ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಬಿದ್ದು ಹೋಗೋದ್ರಿಂದ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಆ ಪಾಪದಿಂದ ಹೊರಡೆ ಬರೋಕ್ಕಾಗ್ದಲ್ಲೇ ಅವನೇನು ಮಾಡ್ತಾ ಇರ್ತಾರೆ, ಸಂಕಟ ಪಡ್ತಾ ಇರ್ತಾರೆ, ದುಃಖ ಪಡ್ತಾ ಇರ್ತಾರೆ. ಆದರೆ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಈ ರೀತಿಯಾದ ಪಾಪಗಳಲ್ಲಿ ಒಳಗಾಗ್ತಿರೋದಾದರೆ ನೀವು ಖಂಡಿತವಾಗಿ ಇದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ. ದೇವರು ಕ್ಷಮಿಸ್ತಾನೆ, ಕ್ಷಮಿಸ್ತಾರೆ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಯೇಸು ಕ್ರಿಸ್ತರ ರಕ್ತವು ಸಕಲ ಪಾಪಗಳನ್ನು ತೊಳೆದು ಪರಿಶುದ್ಧಗೊಳಿಸುತ್ತದೆ ಅಂತ ಹೇಳಿದು. ಪರಿಶುದ್ಧ ಮಾಡುತ್ತೆ. ಆದರೆ ನಾವು ಅದನ್ನು ಯಾವ ರೀತಿಯಾಗಿ ತಗೊಬೇಕು ಅದು ಬಹಳ ಮುಖ್ಯ. ನಮ್ಮ ಪಾಪಗಳ ಕ್ಷಮಾಪಣೆ ಆಗಿದೆ ಅಂತೇಳಿ ಖಂಡಿತ ಕ್ಷಮಿಸಲ್ಪಟ್ಟಿರುತ್ತದೆ. ಆದರೆ ನೀವು ಬೇಕೆಂದೇ ಪಾಪ ಮಾಡಿದ್ರೆ, ಬೇಕೆಂದೇ ಪಾಪ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತರು ಆಗಲೇ ತಮ್ಮ ರಕ್ತವನ್ನು ಸುರಿಸಿ ಪಾಪ ಕ್ಷಮಾಪಣೆ ಕೊಟ್ಟು ಹೋಗಿದ್ದಾರೆ. ಆದರೆ ನೀವು ಬೇಕೆಂದೇ ಪಾಪ ಮಾಡಿದ್ರೆ ಇನ್ಯಾವ ರಕ್ತ ತಗೊಂಡು ಬರಬೇಕು, ಇನ್ಯಾವ ಯಜ್ಞವನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಪಾಪಗಳಿಗೋಸ್ಕರ ಯೇಸು ಸ್ವಾಮಿ ರಕ್ತವನ್ನು ಸುರಿಸಿದರೆ, ನಿಮ್ಮ ಪಾಪಗಳನ್ನ ಅರಿಕೆ ಮಾಡಿದ್ರೆ ದೇವರು ನಂಬಿಗಸ್ತರಾಗಿದ್ದಾರೆ, ನೀತಿವಂತರಾಗಿದ್ದಾರೆ, ಸಕಲ ಪಾಪಗಳನ್ನು ಕ್ಷಮಿಸ್ತಾರೆ ಫಸ್ಟು. ಅದಾದ ನಂತರ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ್ತಾರೆ. ಹಲ್ಲೆಲೂಯಾ. ಇದು ದೇವರು ಮಾಡುವಂಥದ್ದು. ಸೊ ಹಾಗಾಗಿ ನೀವು ಒಂದು ಸಾರಿ ಪಾಪ ಕ್ಷಮಾಪಣೆ ಹೊಂದಿದ ನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಪರಿಶುದ್ಧತೆಯನ್ನು ಕಾಯ್ದುಕೊಂಡು ನಡ್ಕೊಂಡು ಹೋಗ್ಬೇಕಾಗತ್ತೆ. ನೀವು ಪರಿಶುದ್ಧತೆಯಲ್ಲಿ ನಡೆಯೋದನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಅಭ್ಯಾಸ ಮಾಡಲೇಬೇಕು. ಯಾವಾಗ ನೀವು ಈ ರೀತಿ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡ್ತೀರಾ, ಮಾಡಿ ಒಂದು ಸ್ಟೆಪ್ ಮುಂದೆ ಹೋಗ್ತಾ ಇದ್ದಂಗೆ ನೀವು ಏನಾಗ್ತೀರಾ ಅಂತ ಹೇಳಿದ್ರೆ, ಪರಿಶುದ್ಧತೆ ಕಡೆಗೆ ಪ್ರಯಾಣವನ್ನು ಮಾಡ್ತಾ ಇದ್ದೀರಾ ಅಂತ ಅರ್ಥ. ಹಲ್ಲೆಲೂಯಾ. ಅಂದರೆ ಪಾಪಕ್ಕೆ ಬೆನ್ನು ಹಾಕಿ ನೀವು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದೀರಾ ಅಂತೇಳಿ ಅದರ ಅರ್ಥ. ಸೊ ಅನೇಕರು ಮಾಡುವಂಥ ತಪ್ಪು ಏನು ಅಂತ ಹೇಳಿದ್ರೆ, ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪಾಪಗಳಲ್ಲಿ ಬಿದ್ದು ಹೋಗುವಾಗ ಇಲ್ಲ ದೇವ್ರು ಕ್ಷಮಿಸ್ತಾನ ಅಂತೇಳಿ ಅದು ಡೌಟ್ ಪಟ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೋಡ್ರಿ, ಸೈತಾನನ ಮಾಡುವಂಥ ಒಂದು ವಂಚನೆ ಏನಾಗಿದೆ ಅಂತ ಹೇಳಿದ್ರೆ, ಪಾಪಗಳನ್ನು ಮಾಡುವಾಗ ನೋಡಿದ ಪಾಪ ಮಾಡಿದ್ಯಾ ಅಂತೇಳಿ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಯಾವಾಗಲೂ ಪಾಪವನ್ನು ಎತ್ತಿ ತೋರಿಸ್ತಾನೆ. ಅಂದರೆ ಪಾಪವನ್ನು ಏನು ಮಾಡ್ತಾನೆ, ಹೈಲೈಟ್ ಮಾಡ್ತಾನೆ. ಸೈತಾನನ ಕೆಲಸ ಅದೇನು, ವಂಚಕ. ಅವನು ಸೈತಾನನ ಹೆಸರು ಏನು, ವಂಚಕ, ಮೋಸಗಾರ. ಓಕೆ. ಸೊ ಅವನ ಕೆಲಸ ಏನು, ವಂಚನೆ ಮಾಡುವಂಥದ್ದು, ಮೋಸ ಮಾಡುವಂಥದ್ದು.
ಸೊ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪಾಪ ಮಾಡಿದಾಗ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಪಾಪ ಮಾಡಿದ್ಯಾ ನೀನು ಪಾಪಿ 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 ಅಂತೇಳಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅದನ್ನೇ ತಲೆ ಮೇಲೆ ಹೊಡೆದಂಗೆ ಏನು ಮಾಡ್ತಾನೆ, ಅದನ್ನೇ ಏನು ಮಾಡ್ತಾನೆ, ಇಂಜೆಕ್ಟ್ ಮಾಡೋಕ್ಕೆ ನೋಡ್ತಾನೆ. ಅದನ್ನೇ ಏನು ಮಾಡ್ತಾನೆ, ತಲೆ ಮೇಲೆ ಹೊಡೆದು ಅದನ್ನು ತಲೆ ಒಳಗಡೆ ತುಂಬಿಸೋದಕ್ಕೆ ನೋಡ್ತಾನೆ. ಅಂದರೆ ಅದು ಕೂತ್ಕೊಂಡ್ಬಿಡ್ಬೇಕು, ಪಾಪಿ ಅನ್ನೋದು ಕೂತ್ಕೊಂಡ್ಬಿಡ್ಬೇಕು. ಹಲ್ಲೆಲೂಯಾ. ಆದರೆ ದೇವರು ಹೇಳ್ತಾರೆ, ನೀವು ಪಾಪಗಳನ್ನು ಒಪ್ಪಿಕೊಂಡು ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ದೇವರು ನಂಬಿಗಸ್ತರಾಗಿದ್ದಾರೆ. ಹಲ್ಲೆಲೂಯಾ. ದೇವರು ನಂಬಿಗಸ್ತರಾಗಿದ್ದಾರೆ. ನೀವು ನಂಬಿಗಸ್ತರಾಗಿರ್ಬೋದು, ನೀವು ನಂಬಿಗಸ್ತರಾಗದೇ ಇರ್ಬೋದು, ಆದರೆ ದೇವರು ನಂಬಿಗಸ್ತನಾಗಿದ್ದರಿಂದ, ನೀತಿವಂತನಾಗಿರೋದ್ರಿಂದ ದೇವರು ಸಕಲ ಪಾಪಗಳನ್ನು ಏನು ಮಾಡ್ತಾರೆ, ಕ್ಷಮಿಸ್ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ್ತಾರೆ. ಸೊ ಹಾಗಾಗಿ ಸೈತಾನ ನಿಮ್ಮ ತಪ್ಪುಗಳನ್ನು ಎತ್ತಿ ತೋರಿಸ್ತಾ ಇರಬೇಕಾದ್ರೆ ದೇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವೇನು ಸರಿ ಮಾಡಿರ್ತೀರ ಅದನ್ನು ಏನು ಮಾಡ್ತಾರೆ, ಹೈಲೈಟ್ ಮಾಡ್ತಾರೆ. ದಟ್ ಈಸ್, ಅದು ವ್ಯತ್ಯಾಸವನ್ನು ಉಂಟು ಮಾಡುವಂಥದ್ದು. ದೇವ್ರಿಗೂ ಮತ್ತು ಸೈತಾನನಿಗೂ ಇರುವಂಥ ವ್ಯತ್ಯಾಸ ಅದೇನು. ದೇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಒಳ್ಳೆತನವನ್ನು, ಒಳ್ಳೆ ಕಾರ್ಯಗಳನ್ನು, ಒಳ್ಳೆದನ್ನು ಏನು ಮಾಡಿದ್ದೀರಾ ಅದನ್ನು ಏನು ಮಾಡ್ತಾರೆ, ಪ್ರೊಜೆಕ್ಟ್ ಮಾಡೋಕ್ಕೆ ನೋಡ್ತಾರೆ. ಸೈತಾನ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಏನು ತಪ್ಪುಗಳಿರುವಂಥದ್ದಾಗಿದೆ, ನೀವೇನು ತಪ್ಪು ಮಾಡಿದ್ದೀರಾ, ಮಿಸ್ಟೇಕ್ಸ್ ಮಾಡಿದ್ದೀರಾ, ಪಾಪಗಳನ್ನು ಮಾಡಿದ್ದೀರಾ, ಅದನ್ನು ಹೈಲೈಟ್ ಮಾಡೋದಕ್ಕೆ ನೋಡ್ತಾನೆ. ಹಲ್ಲೆಲೂಯಾ. ದೇವರೇನು ಅಂತ ಹೇಳಿದ್ರೆ, ನೀವು 99 ತಪ್ಪುಗಳು ಮಾಡಿದ್ರೂ ಒಂದು ಸರಿಯಾದನ್ನು ಮಾಡಿದರೆ ದೇವ್ರೇನು ಮಾಡ್ತಾರೆ, ನೋಡು ನನ್ನ ಮಗ ಒಂದು ಸರಿಯಾದನ್ನು ಮಾಡಿದ ಅಂತೇಳಿ ಅದು ಒಂದನ್ನು ಹೈಲೈಟ್ ಮಾಡೋಕ್ಕೆ ನೋಡ್ತಾರೆ. ಆದರೆ ಸೈತಾನ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ಸರಿ ಮಾಡಿದಾರಲ್ಲ ಅದನ್ನು ಬಿಟ್ಬಿಟ್ಟು 99 ತಪ್ಪು ಮಾಡಿದ್ಯಾ ಇದನ್ನು ಏನು ಮಾಡ್ತಾನೆ, ಇಂಜೆಕ್ಟ್ ಮಾಡ್ತಾನೆ. ಇದನ್ನು ಹೇಳಿ ಮೋಸಗೊಳಿಸ್ತಾನೆ. ಅನೇಕ ಯವನಸ್ಥರು ಏನಾಗಿದ್ದಾರೆ, ಈ ರೀತಿಯಾಗಿ ಡಿಸೀವ್ ಆಗಿದ್ದಾರೆ, ಅಂದರೆ ವಂಚನೆಗೆ ಒಳಗಾಗಿದ್ದಾರೆ. ಇನ್ನು ಪಾಪದಿಂದ ನಾವು ಮೇಲ್ಗಡೆ ಬರೋದಕ್ಕಾಗದೇ ಇಲ್ಲ, ಇನ್ನು ಪಾಪದಲ್ಲೇ ನಾವು ಜೀವಿತವನ್ನು ಕಳಿಬೇಕು ಅಂತೇಳಿ ಆ ರೀತಿಯಾಗಿ ಮೋಸಕ್ಕೆ ಒಳಗಾಗಿ ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನಮಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಯವನಸ್ಥರಿದ್ದೀರಾ ಅಂತ ನಮಗೆ ಗೊತ್ತಿಲ್ಲ. ಆದರೆ ದೇವರು ನಂಬಿಗಸ್ತರಾಗಿದ್ದಾರೆ. ನೀವು ಪಾಪಕ್ಕೆ ಬೆನ್ನು ಹಾಕಿ ನೀವು ಮುಂದೆ ಹೋಗುವಾಗ ಖಂಡಿತವಾಗಿ ದೇವರು ನಿಮಗೆ ಸಹಾಯವನ್ನು 100% ಮಾಡೇ ಮಾಡ್ತಾರೆ. ದೇವರು ನಡೆಸ್ತಾರೆ. ನೀವು ನಡಿಬೇಕಷ್ಟೇ, ನೀವು ನಡಿಬೇಕು. ಯಾಕಂತ ಹೇಳಿದ್ರೆ ಈ ಮಲಿನ ಲೋಕದಲ್ಲಿ ನೀವು ನಡಿಬೇಕು ಅಂತ ಹೇಳಿದ್ರೆ, ಪಾಪಮಯವಾದ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಅಂದರೆ ದಿಸ್ ಇಸ್ ಫಾಲನ್ ವರ್ಲ್ಡ್, ಅಂದರೆ ಬಿದ್ದು ಹೋದ ಲೋಕ ಇದು. ಓಕೆನಾ? ಸೊ ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ಪಾಪಗಳು ಬೆನ್ನತ್ತಿ ಬರುತ್ತೆ. ಅದಕ್ಕೆ ಹೇಳೋದು, ನೀವು ಲೋಕದಲ್ಲಿ ಇರಬೇಡ್ರಿ, ಪ್ರತ್ಯೇಕವಾಗಿರ್ರಿ ಅಂತ ಅದಕ್ಕೆ ದೇವರು ಹೇಳುವಂಥದ್ದು. ನೀವು ಲೋಕದವರಲ್ಲ, ನೀವು ಲೋಕದವರಾಗಿತ್ತು ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗ್ತಿದ್ರಿ. ಆದರೆ ಲೋಕದಿಂದ ನಿಮ್ಮನ್ನು ಪ್ರತ್ಯೇಕ ಮಾಡಿಕೊಂಡು ನಾನು ತೆಗೆದುಕೊಂಡಿದ್ದೀನಿ, ಸೆಪ್ರೇಟ್ ಮಾಡಿದ್ದೀನಿ ಅಂತೇಳಿ ದೇವರು ಹೇಳ್ತಾರೆ. ಹಾಗಾಗಿ ದೇವರು ನಮ್ಮನ್ನು ಸೆಪ್ರೇಟ್ ಮಾಡಿದ್ರೆ ನಾವು ಸೆಪ್ರೇಟಾಗಿ ಇರಬೇಕು. ಓಕೆ, ಮೊದಲನೇದಾಗಿ ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸುವುದರಲ್ಲಿ ದೇವರು ನಂಬಿಗಸ್ತರಾಗಿದ್ದಾರೆ. ಎರಡನೇದನ್ನು ನೋಡಬೇಕಾದ್ರೆ ಕೆಡುಕನ ಕೈಗೆ ಸಿಕ್ಕದಂತೆ ತಪ್ಪಿಸಿ ಕಾಪಾಡಲು ದೇವರು ನಂಬಿಗಸ್ತರಾಗಿದ್ದಾರೆ. ಹಲ್ಲೆಲೂಯಾ. ಎರಡನೇ ಪಾಯಿಂಟು, ಕೆಡುಕನ ಕೈಗೆ ಸಿಕ್ಕದಂತೆ ತಪ್ಪಿಸಿ ಕಾಪಾಡಲು ದೇವರು ನಂಬಿಗಸ್ತರಾಗಿದ್ದಾರೆ. 2 Thessalonians chapter 3 verse 3 ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡ್ತಾರೆ. ಹಲ್ಲೆಲೂಯಾ. ನೋಡ್ರಿ, ದೇವ್ರ ವಾಗ್ದಾನಗಳಿದ್ದಿಲ್ಲ. ದೇವ್ರ ಮಾತು ಅಂತ ಬರೀ ಮಾತು ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ದೇವರು ವಾಗ್ದಾನ ಮಾಡಿದ್ದಾರೆ. ಅದಕ್ಕೆ ಹೇಳುತ್ತೆ, ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 10 verse 23 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆ ಚಂಚಲವಾಗಿ ಪರಿಗ್ರಹಿಸೋಣ, ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಪ್ರೈಸ್ ಗಾಡ್. ದೇವರು ವಾಗ್ದಾನ ಮಾಡಿದ್ದಾರೆ. ಏನಂತ ವಾಗ್ದಾನ ಮಾಡಿದ್ದಾರೆ? ನಾ ವಾಕ್ಯನ ಓದ್ದೇನೆ ನಿಮಗೆ. ಏನು? ಕೆಡುಕನ ಕೈಗೆ ಸಿಕ್ಕದಂತೆ ನಿಮ್ಮನ್ನೇನು ಮಾಡ್ತಾರೆ, ತಪ್ಪಿಸಿ ಕಾಪಾಡಲು ದೇವರು ಶಕ್ತರಾಗಿದ್ದಾರೆ, ದೇವರು ನಂಬಿಗಸ್ತರಾಗಿದ್ದಾರೆ. 2 Thessalonians chapter 3 verse 3 ಇದೆ. ಕಿಂಗ್ ಜೇಮ್ಸ್ ವರ್ಷನ್, KJV ವರ್ಷನ್ ತೆಗೆದು ನೋಡ್ತು ಅಂತ ಹೇಳಿದ್ರೆ ಇಲ್ಲಿ ಅದರಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಸೊ ನಾವು ನೋಡ್ತೇವೆ ದೇವ್ರು ನಂಬಿಗಸ್ತನು. ಎಸ್, ಖಂಡಿತವಾಗಿ ನಂಬಿಗಸ್ತನು. ಯಾಕಂತ ಹೇಳಿದ್ರೆ ಆಕಾಶ ಮಂಡಲವನ್ನು ನೋಡುವಾಗ, ಈ ಭೂಮಿಯನ್ನು ನೋಡುವಾಗ ದೇವರು ಸೂರ್ಯಚಂದ್ರ ನಿರ್ಮಿಸಿದಾಗಲಿಂದ ಕಾಲದಿಂದ ಹಿಡಿದುಬಿಟ್ಟು ಈಗಿನ ಕಾಲದವರೆಗೂ ಅದು ಯಥಾ ಪ್ರಕಾರವಾಗಿ ಅದು ಬರ್ತಾ ಇದೆ, ಹೋಗ್ತಾ ಇದೆ. ಸೊ ಭೂಮಿ ಸುತ್ತಾ ಇದೆ, ಸೂರ್ಯ ಹಗಲನ್ನಾಳುತ್ತಾನೆ, ಚಂದ್ರನು ರಾತ್ರಿಯನ್ನಾಳುತ್ತಾನೆ. ಸೊ ನಕ್ಷತ್ರಗಳನ್ನು ದೇವರು
ನಕ್ಷತ್ರಗಳು ಸಹ ಸಂಖ್ಯೆಯನ್ನು ಇಟ್ಟಿದ್ದಾರೆ, ದೇವರು ಗುರುತಿಟ್ಟಿದ್ದಾರೆ. ಸೊ ನಕ್ಷತ್ರಗಳನ್ನು ಹಾಗೆ ಏನಾಗಿದ್ದಾರೆ, ನಕ್ಷತ್ರಗಳನ್ನ ಹಾಗೆ ಬಿಟ್ಟಿದ್ದಾರೆ. ಸೊ ನಾವು ಇದೆಲ್ಲ ನೋಡುವಾಗ ಭೂಮಿ ಅದೇನು ಡಿಗ್ರಿ ಇದೆ ಆ ಡಿಗ್ರಿನಲ್ಲಿ ತಿರುಗ್ತಾ ಇದೆ. ಸೊ ಕಾಲಗಳನ್ನು ನೋಡ್ಬೋದು. ಸೊ ಯಾವ ಕಾಲಗಳನ್ನು ಯಾವ ರೀತಿಯಾಗಿದೆ ಅಂತೇಳಿ ನಿಮ್ಗೆ ಗೊತ್ತು. ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಏನಿದೆ. ಸೊ ಕಾಲಗಳು ಇರ್ಬೋದು, ಸೃಷ್ಟಿಗಳಿರ್ಬೋದು. ಸೊ ಈ ಸೃಷ್ಟಿಗಳನ್ನೆಲ್ಲ ನೋಡುವಾಗ ದೇವರು ಎಷ್ಟು ನಂಬಿಗಸ್ತರಾಗಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಕಡಲಿಗೆ ದೇವ್ರು ಏನು ಮಾಡಿದಾರಂತೆ, ಕಡಲಿಗೆ ಅಂದರೆ ಸಮುದ್ರಕ್ಕೆ ಒಂದು ಎಲ್ಲೆಕಟ್ಟನ್ನು ದೇವರು ಇಟ್ಟಿದ್ದಾರಂತೆ. ಸೊ ಆ ಎಲ್ಲೆಕಟ್ಟನ್ನು ಮೀರಿ ಬಂತು ಅಂತ ಹೇಳಿದ್ರೆ ಸುನಾಮಿ ಬಂದ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಹೊಡ್ಕೊಂಡು ಹೋಗುತ್ತೆ, ಅಲೆಗಳು ಬಂದು ಹೊಡ್ಕೊಂಡು ಹೋಗುತ್ತೆ. ಸೊ ಅದಕ್ಕೆ ಎಲ್ಲೆನ ದೇವ್ರು ಏನು ಮಾಡಿದ್ದಾರೆ, ಒಂದು ಎಲ್ಲೆನ ದೇವ್ರು ಹಾಕಿಬಿಟ್ಟಿದ್ದಾರೆ. ಸೊ ಅದಕ್ಕೇ ಸಮುದ್ರ ಅಲ್ಲೇ ಇದೆ. ಸೊ ಆ ಇದರಲ್ಲೇ ಹೋಗ್ತಾ ಇರುತ್ತೆ. ಓಕೆ, ಸೊ ದೇವರು ನಂಬಿಗಸ್ತರಾಗಿದ್ದಾರೆ. ಸೊ ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರಾಗಿದ್ದಾರೆ. ನಾವು ನಿಮ್ಗೆ ಹೇಳಿದ್ವಿ, ಕೆಡುಕನ ಕೈಗೆ ಸಿಕ್ಕದಂತೆ ದೇವರು ಏನು ಮಾಡ್ತಾರೆ, ನಿಮ್ಮನ್ನು ಕಾಯ್ದು ಕಾಪಾಡುವಂಥ ದೇವರಾಗಿದ್ದಾರೆ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 23 ವರ್ಸ್ 19. ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ಪ್ರೈಸ್ ಗಾಡ್. ಸುಂದರವಾದ ವಾಕ್ಯ. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ. ಮನುಷ್ಯನ ಎರಡು ಮಾತನವನು. ಸೊ ಎರಡು ಮಾತನವನು ಅಂತ ಹೇಳಿದ್ರೆ, ಒಂದು ವೇಳೆ ಇದೆ ಅಂತ ಹೇಳ್ಬೋದು, ಆಮೇಲೆ ನೆಕ್ಸ್ಟ್ ಮೂಮೆಂಟ್ ಇಲ್ಲ ಅಂತ ಹೇಳ್ಬೋದು, ಮಾಡ್ತೀನಿ ಅಂತ ಹೇಳ್ಬೋದು, ಆಮೇಲೆ ಆಗಲ್ಲ ಅಂತ ಹೇಳ್ಬೋದು, ಇಲ್ಲ ಸುಮ್ಮನೆ ಹೇಳಿದೆ ಅಂತ ಇರ್ಬೋದು, ಏನೋ ಒಂದು ಹೇಳಿರ್ಬೋದು. ಓಕೆ, ಆದರೆ ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ. ಅಂದರೆ ಎರಡು ದೇವರು ಮಾತಾಡೋದಲ್ಲ, ಎರಡೆರಡು ಮಾತನಾಡೋದಕ್ಕೆ ಹೋಗಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳಿದ, ದೇವರು ಒಂದು ಸಾರಿ ಎಸ್ ಅಂದರೆ ಎಸ್, ನೋ ಅಂದರೆ ನೋ, ಮುಗಿದೋಯ್ತು ಅಂತ. ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ಬರೆದಿದೆ, ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ಹಾಲೆಲೂಯ. ದೇವರು ಮಾತು ಕೊಟ್ಟರೆ ಅದನ್ನು ನೆರವೇರಿಸ್ತಾರೆ ಅಂತ. ನೋಡ್ರಿ, ಬೈಬಲ್ಲು ಭಾಳ ಸುಂದರವಾಗಿದೆ, ಪರಿಶುದ್ಧವಾದ ಗ್ರಂಥ. ದೇವರ ವಾಕ್ಯ ಎಷ್ಟು ಸುಂದರವಾಗಿದೆ ಅಂತೇಳಿ ನೀವು ಅದನ್ನು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ನೋಡಿ, ದೇವರು ಮಾತನಾಡಿದಂಥ ಸಂಗತಿಗಳು, ದೇವರು ಹೇಳಿದಂಥ ಸಂಗತಿಗಳು ಬೈಬಲ್ನಲ್ಲಿ ಆಯಾ ಕಾಲಘಟ್ಟಗಳಿಗೆ ತಕ್ಕ ಹಾಗೆ ದೇವರು ನೆರವೇರಿಸ್ಕೊಳ್ತಾ ಬಂದಿದ್ದಾರೆ. ಇದನ್ನೆಲ್ಲ ನೀವು ಬೈಬಲ್ನಲ್ಲಿ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ದೇವರ ಪ್ರವಾದನೆ ಇರ್ಬೋದು, ದೇವರು ನುಡಿದಿದ್ದಿರ್ಬೋದು. ದೇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ನೋಡಿ, ಇಸ್ರಾಯೇಲ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ಕರೆದ್ರು, ನಿಮ್ಮನ್ನ ಕಾನಾನ್ ದೇಶಕ್ಕೆ ಸೇರಿಸ್ತೀನಿ ಅಂತ ಹೇಳಿದ್ರು. ಸೇರಿಸಿದ್ರ ಇಲ್ವಾ? ಎಸ್, ಸೇರಿಸಿದ್ರು. ದೇವ್ರು ಕರೆದ್ರು, ಐಗುಪ್ತದಿಂದ ಹೊರಗಡೆ ಬನ್ನಿರಿ, ನಾನು ನಿಮ್ಮನ್ನು ಹಾಲು ಜೀನು ಹರಿಯುವ ದೇಶ ಅಂತ ಹೇಳಿದ್ರೆ ಕಾನಾನ್ ದೇಶಕ್ಕೆ ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ದೇವರು ಅದನ್ನು ನೆರವೇರಿಸಿದ್ರಲ್ವಾ? ಎಸ್, ನೆರವೇರಿಸಿದ್ರು. ಸೊ ನಾವು ನೋಡ್ತೇವೆ, ದೇವರು ಮಾತು ಕೊಟ್ಟ ನಂತರ ದೇವರು ನೆರವೇರಿಸ್ತಾರೆ. ಬ್ರೇಕ್ ಮಾಡೋದಿಲ್ಲ. ಏನು ಮಾಡಲ್ಲ? ಬ್ರೇಕ್ ಮಾಡಲ್ಲ, ಮುರಿದಾಕಲ್ಲ, ಇಲ್ಲ ಸುಮ್ಮನೆ ಹೇಳ್ಬಿಟ್ಟೆ ತಮಾಷೆಗೆ ಹೇಳ್ದೆ ಇದು ಯಾವುದು ಸಹ ಇರೋದಿಲ್ಲ. ಇದು ಮನುಷ್ಯನಲ್ಲಿರುತ್ತೆ. ಅಯ್ಯೋ ಸುಮ್ಮನೆ ಹೇಳ್ಬಿಟ್ಟೆಪ್ಪ, ಬಿಟ್ಬಿಡಪ್ಪ, ಏನೋ ಹೇಳ್ಬಿಟ್ಟೆ, ನೋ. ಸೊ ಇದು ಮನುಷ್ಯ. ಆದರೆ ದೇವ್ರ ಆ ರೀತಿಯಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ಹಲ್ಲೆಲೂಯ. ಅಂದರೆ ದೇವರು ಹೇಳಿದ್ರೆ ಮಾಡೇ ಮಾಡ್ತಾರೆ ಅಂತ, ಮಾತು ಕೊಟ್ಟರೆ ಅದನ್ನು ನೆರವೇರಿಸ್ತಾರೆ ಅಂತ ಹೇಳ್ಬಿಟ್ಟು ದೇವರು, ತಂದೆಯಾದ ದೇವರು ಒಬ್ಬನೇ ಮಗನಾದ ಯೇಸು ಸ್ವಾಮಿನ ಈ ಭೂಮಿಗೆ ಮೆಸ್ಸಿಯನನ್ನಾಗಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಕಳಿಸ್ಕೊಟ್ರ ಇಲ್ವಾ? ಎಸ್, ಕಳಿಸ್ಕೊಟ್ರು. ಹಲ್ಲೆಲೂಯ. ನೋಹನೊಂದಿಗೆ ದೇವರು ಒಡಂಬಡಿಕೆ ಮಾಡಿಕೊಂಡ್ರು. ನಿನ್ನ ಕುಟುಂಬವನ್ನು ರಕ್ಷಣೆ ಮಾಡ್ಕೊಳ್ಬೇಕು, ನಾವೇನ ಕಟ್ಟು ಅಂತ ಹೇಳಿದ್ರು. ಅದೇ ಪ್ರಕಾರವಾಗಿ ನೋಹನ ಮತ್ತು ಆತನ ಕುಟುಂಬ ಮಾತ್ರ ಬಚಾವಾಯಿತು. ಸೊ ದೇವರು ಏನು ಹೇಳಿದ್ರು ಅದನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಅದೇ ಪ್ರಕಾರವಾಗಿ ಆ ಈ ಲೋಕವನ್ನ ಜಲದಿಂದ ಜಲಪ್ರಳಯನ್ನ ನಾನು ಮಾಡೋದಿಲ್ಲ ಅಂತೇಳಿ ದೇವರು ವಾಗ್ದಾನ ಮಾಡಿದ್ರು. ಅದಕ್ಕೆ ಸಂಬಂಧವಾಗಿ ಏನು ಮಾಡಿದ್ರು? ಸಿಗ್ನೇಚರು ಸಹ ಹಾಕಿದ್ರು, ಮುಗಿಲ ಬಿಲ್ ಹಾಕಿದ್ದಾರೆ. ಏನು ರೈನ್ಬೋ ಏನಿದೆ ಅದೇನೆ. ಸೊ ಮುಗಿಲ ಬಿಲ್ ಏನಿದೆ ದೇವರದು ಗಾಡ್ ಸಿಗ್ನೇಚರ್. ಅದ್ರ ಬಗ್ಗೆ ನಿಮ್ಗೆ ಒಂದ್ಸರಿ ಹೇಳಿದ್ದೀವಿ ನಾವಾಗಲೇ. ಸೊ ಈ ರೀತಿಯಾಗಿ ದೇವರು ಯಾವ ರೀತಿಯಾಗಿ ನಂಬಿಗಸ್ತರಾಗಿ ನಡೆಸಿದ್ದಾರೆ ಅಂತೇಳಿ ನಾವು ನೋಡ್ಬೋದಾಗಿದೆ. ಹಲ್ಲೆಲೂಯ.
ಅದೇ ಪ್ರಕಾರವಾಗಿ ದೇವರು ಪರಿಶುದ್ಧಾತ್ಮ ದೇವ್ರನ್ನ ಏನು ಮಾಡೋದು ಅಂತ ಹೇಳಿದ್ರೆ ಸಹಾಯಕನಾಗಿ ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಶಿಷ್ಯರಿಗೆ ವಾಗ್ದಾನ ಮಾಡಿದ್ರು. ಅದೇ ಪ್ರಕಾರವಾಗಿ ಶಿಷ್ಯರು ಯೆರೂಸಲೇಮಿನಲ್ಲಿ ಕಾಯ್ದುಕೊಂಡಿರುವಾಗ ಪರಿಶುದ್ಧಾತ್ಮನ ಕಳಿಸ್ಕೊಟ್ರ ಇಲ್ವಾ? ಎಸ್, ಕಳಿಸ್ಕೊಟ್ರು. ಹಲ್ಲೆಲೂಯಾ, ಕಳಿಸ್ಕೊಟ್ರು. ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ದೇವರ ವಾಕ್ಯದಲ್ಲಿ ದೇವ್ರೇನಾದ್ರು ಹೇಳಿದರೆ ಅಂತ ಹೇಳಿದ್ರೆ ಅದನ್ನು ಮಾಡೇ ಮಾಡ್ತಾರೆ. ಖಂಡಿತವಾಗಿ ಮಾಡಿದಾರ? ಎಸ್ ಮಾಡಿದ್ದಾರೆ. ಈಗ ಮಾಡ್ತಾ ಇದ್ದಾರಾ? ಎಸ್ ಮಾಡ್ತಾ ಇದ್ದಾರೆ. ಮುಂದೆ ಮಾಡ್ತಾರ? ಎಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ನೆನ್ನೆ ಇದ್ದ ಹಾಗೆ ಇಂದು ನಾಳೆ ಏಕರೀತಿಯಾಗಿರುವಂಥ ದೇವರು ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಹಲ್ಲೆಲೂಯಾ. ಹಾಗಾಗಿ ನೆನ್ನೆ ಇದ್ದ ಹಾಗೆ ಯೇಸು ಸ್ವಾಮಿ ಇಂದು ನಾಳೆ ಏಕರೀತಿಯಾಗಿರುವಂಥ ದೇವರಾಗಿದ್ದಾರೆ. ಸೊ ಹಾಗಾಗಿ ದೇವರು ವಾಗ್ದಾನಗಳನ್ನು ಬರೀ ಹೇಳಿರೋದಲ್ಲ, ಮಾಡಿ ತೋರಿಸಿದ್ದಾರೆ. ಅದಕ್ಕೆ ನಿಮ್ಗೆ ಹೇಳಿದ್ದು ಬೈಬಲ್ನ ಓದ್ರಿ, ಬೈಬಲ್ ಅರ್ಥ ಮಾಡ್ಕೊಡ್ರಿ, ನಿಮಗೆ ಗೊತ್ತಾಗುತ್ತೆ. ದೇವ್ರು ಏನು ಮಾಡಿದ್ರು, ಅಬ್ರಹಾಮರಿಗೆ ಏನು ಮಾಡಿದ್ರು ಅಂತ ವಾಗ್ದಾನ ಮಾಡಿದ್ರು. ಆಕಾಶದ ನಕ್ಷತ್ರಗಳಷ್ಟು, ಸಮುದ್ರ ತೀರದ ಉಸುಬಿನಷ್ಟು ಅಸಂಖ್ಯ ಮಕ್ಕಳನ್ನು ಕೊಡ್ತೀನಿ. ಕೊಟ್ಟರ? ಎಸ್, ಕೊಟ್ರು. ಸೊ ನಾವು ನೋಡ್ತೇವೆ, ದೇವರು ಹೇಳಿದ್ರೆ ದೇವರು ನೆರವೇರಿಸಿದ್ರು. ಹಲ್ಲೆಲೂಯಾ. ಸೊ ಇಲ್ಲಿ ಸನ್ನಿವೇಶಗಳು ಮುಖ್ಯ ಆಗೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಿಮ್ಮ ಸನ್ನಿವೇಶಗಳು ಮುಖ್ಯ ಆಗೋದಿಲ್ಲ. ನಿಮ್ಮ ಏನಿದೆ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳಿರ್ಬೋದು, ನಿಮ್ಗೆ ಆಪೋಸಿಟ್ ಆಗಿ ಬರುವಂಥ ಶಕ್ತಿಗಳಿರ್ಬೋದು, ಮನೆಯ ಒಳಗಿರ್ಬೋದು, ಹೊರಗಡೆ ಇರ್ಬೋದು, ಎದುರುಗಡೆ ಇರ್ಬೋದು, ಅಕ್ಕಪಕ್ಕ ಇರ್ಬೋದು, ಎಲ್ಲಿ ಬೇಕಾದ್ರೆ ಇರ್ಬೋದು. ಓಕೆ, ಎಲ್ಲಿ ಬೇಕಾದ್ರೆ ಇರಲಿ, ಯಾವುದೇ ಶಕ್ತಿಗಳಿದ್ರು ಸರಿ, ಪ್ರತಿಕೂಲಗಳು ಏನೇ ಇದ್ರೂ ಸರಿ, ಏನೇ ಅನಾನುಕೂಲತೆಗಳಿದ್ರು ಸರಿ, ಅನಾನುಕೂಲತೆಗಳಿದ್ರು ಸರಿ, ಇನ್ನು ಇದು ನಡೆಯದೇ ಇಲ್ಲ, ಸಾಧ್ಯ ಆಗದೇ ಇಲ್ಲ, ಮುಗಿದೋಯ್ತು ಅಂತ ಹೇಳಿದ್ರು ದೇವರು ಹೇಳಿದ್ರೆ ಅದು ನಡೆಯುವಂಥದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಯಾಕಂತ ಹೇಳಿದ್ರೆ ದೇವರು ಹೇಳಿದ್ರೆ ಅದು ನೆರವೇರುವಂಥದ್ದಾಗಿದೆ, ನಡೆಯುವಂಥದ್ದಾಗಿದೆ. ನೋಡ್ರಿ, ದೇವರು ಬೆಳಕಾಗಲಿ ಅಂತ ಹೇಳಿದ್ರು, ಆ ಕತ್ತಲೆ ತುಂಬಿದಂಥ ಮಧ್ಯದಲ್ಲಿ ಬೆಳಕಾಗಲಿ ಅಂತ ಹೇಳುವಾಗ ದೇವರ ಬಾಯಿಂದ ಹೊರಟಂಥ ಮಾತು ಬೆಳಕನ್ನು ಉಂಟು ಮಾಡಿದಂಥದ್ದಾಗಿದೆ. ಅದೇ ಪ್ರಕಾರವಾಗಿ ದೊಡ್ಡ ಬೆಳಕು ಸಣ್ಣ ಬೆಳಕು ಆಗಲಿ ಅಂತ ಹೇಳಬೇಕಾದ್ರೆ ಅದು ಆಗಿರುವಂಥದ್ದಾಗಿದೆ. ಅದೇ ಪ್ರಕಾರವಾಗಿ ಮರಗಿಡಗಳಿರ್ಬೋದು, ಸಸ್ಯಗಳಿರ್ಬೋದು, ಜಲರಾಶಿಗಳಾಗಲಿ ಉಂಟಾಗಲಿ ಅಂತ ಹೇಳುವಾಗ ಅದು ಉಂಟಾಗೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ದಟ್ ಮೀನ್ಸ್ ದೇವರು ಹೇಳುವಂಥ ಮಾತಿಗೆ ಅದು ಶಕ್ತಿ ಇರುವಂಥದ್ದಾಗಿದೆ, ಅದು ಕಾರ್ಯ ಮಾಡುವಂಥದ್ದಾಗಿದೆ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ದೇವರ ಬಾಯಿಂದ ಹೊರಟಂಥ ಮಾತುಗಳು ಆತನ ಇಷ್ಟಾರ್ಥವನ್ನು ನೆರವೇರಿಸದೆ ಅದು ಹಾಗೆ ಸುಮ್ಮನೆ ಹಿಂದಿರುಗೋದಿಲ್ಲ ಅಂತೇಳಿ. ದೇವರ ಬಾಯಿಂದ ಹೊರಟಂಥ ಮಾತುಗಳು ಆತನ ಇಷ್ಟಾರ್ಥವನ್ನು ನೆರವೇರಿಸದೆ ಬರಿದಾಗಿ ಹಿಂದಿರುಗೋದಿಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ನೋಡ್ರಿ, ಈಸಾಕ ನೋಡ್ಬೇಕಾದ್ರೆ ಅವನು ಐಗುಪ್ತ ದೇಶಕ್ಕೆ ಹೋಗುವಾಗ ಅಲ್ಲಿ ಬರ ಇರುವಂಥದ್ದಾಗಿದೆ. ಸೊ ದೇವರ ವಾಕ್ಯ ಹೇಳುತ್ತೆ, ಈಸಾಕನು ಬರಗಾಲದಲ್ಲೂ ಸಹ 100ರಷ್ಟು ಬೆಳೆಯನ್ನು ಬೆಳೆದ ಅಂತೇಳಿ. ಪ್ರೈಸ್ ಗಾಡ್. ಯಾವಾಗ? ಬರಗಾಲದಲ್ಲಿ 100ರಷ್ಟು ಬೆಳೆ. ಮಳೆ ಬಂದಾಗಿ ಎಲ್ಲ ಚೆನ್ನಾಗಿ ಎಲ್ಲ ಆದಾಗಲ್ಲ. ಓಕೆ, ಎಲ್ಲ ಆದಾಗಲ್ಲ. ಬರಗಾಲದಲ್ಲೂ ಸಹ ಈಸಾಕನು 100ರಷ್ಟು ಬೆಳೆಯನ್ನು ತೆಗೆದಂತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ದೇವರು ಮಾಡಿದಂಥ ವಾಗ್ದಾನ, ಅಬ್ರಹಾಮನ ಆಶೀರ್ವಾದ ಈಸಾಕ ಯಾಕೋಬರಿಗೆ ಯಾವ ರೀತಿಯಾಗಿ ಹರಿದು ಹೋಯಿತು ಅನ್ನೋದನ್ನು ಇಲ್ಲಿ ಸೂಚಿಸುವಂಥದ್ದಾಗಿದೆ. ಓಕೆ, ದೇವರು ವಾಗ್ದಾನ ಮಾಡಿದ್ರೆ ನೆರವೇರಿಸ್ತಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್ ನಾವು ನಿಮ್ಗೆ ಹೇಳಿದ್ವಿ. ಸೊ ನೋಡ್ತೇವೆ, ಇಲ್ಲಿ ಬೇರೆ ಎಲ್ಲ ಕಡೆ ಏನಾಗಿದೆಯಂತೆ? ಬರ. ಆ ಬರಗಾಲದಲ್ಲೂ ಈತ ನೋಡುತ್ತೆ ಅಂತ ಹೇಳಿ 100ರಷ್ಟು ಬೆಳೆನ ಬೆಳೆದ. ಸೊ ಅದೇ ವ್ಯತ್ಯಾಸ ಅನ್ನೋದು, ಅದೇ ದೇವರು ಮಾಡುವಂಥ ವ್ಯತ್ಯಾಸ ಅಂತ ಹೇಳುವಂಥದ್ದು. ದೇವರು ಮಾಡುವಂಥ ವ್ಯತ್ಯಾಸ ಅದೇನೆ, ದೇವರು ಮಾಡುವಂಥ ವ್ಯತ್ಯಾಸ ನಾವು ನೋಡ್ತೇವೆ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ದೇವರು ದಯಪಾಲಿಸ್ತಾರೆ. ಸೋತವನಿಗೆ
ತ್ರಾಣವನ್ನು ಸೋತುವಂಥವ್ರಿಗೆ ಈ ಲೋಕ ಏನು ಮಾಡುತ್ತೆ, ಸೋತೋನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಸೋತೋದ ಇಲ್ಲ ಅಂತ ಹೇಳಿದ್ರೆ ಯಾರು ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಅಂತಾರೆ ಅವ್ನ ಗಾದೆ. ಅಂದರೆ ಆ ವ್ಯಕ್ತಿ ಏನಾದ್ರು ಕೆಳಗಡೆ ಬಿದ್ದ ಅಂತ ಹೇಳಿದ್ರೆ ಕಲ್ಲು ಎಷ್ಟು ಅವನನ್ನು ಆ ಕಡೆ ಸಾಯಿಸ್ಬಿಡೋದು ಅಂತ, ಅಂದರೆ ಮುಚ್ಚಾಕ್ಬಿಡೋದು ಅಂತ ಹಾಗೆ. ಸೊ ದೇವ್ರ ಆ ರೀತಿ ಅಲ್ಲ. ದೇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುವಂಥ ದೇವರು. ಹಾಲೆಲೂಯಾ. ಇದು ದೇವರ ವಾಗ್ದಾನ. ನಿಮ್ಮ ಜೀವಿತದಲ್ಲಿ ಯಾವ ರೀತಿಯಾದ ಅವಸ್ಥೆ ಇದ್ದೀರಾ ಅಂತೇಳಿ ನನಗೆ ಗೊತ್ತಿಲ್ಲ, ಆದರೆ ದೇವರ ವಾಕ್ಯ ನಿಮ್ಗೆ ಹೇಳ್ತಾ ಇದೆ, ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಕುಟುಂಬದಲ್ಲಿ ನೀನು ಸೋತಂಥ ಅವಸ್ಥೆಯಲ್ಲಿ ಇದೆಯಾ? ನಿಮ್ಮ ಮಕ್ಕಳ ವಿಷಯದಲ್ಲಿ ಸೋತಂಥ ಅವಸ್ಥೆಯಲ್ಲಿ ಇದ್ದೀರಾ? ಇಲ್ಲ ಸೇವೆಯ ವಿಷಯದಲ್ಲಿ ಸೋತಂಥ ಅವಸ್ಥೆಯಲ್ಲಿ ಇದ್ದೀರಾ? ಇಲ್ಲ ಸನ್ನಿವೇಶಗಳನ್ನು ನೋಡಿ ಸೋತಂಥ ಅವಸ್ಥೆಯಲ್ಲಿ ಇದ್ದೀರಾ? ಇಲ್ಲ ನಿಮ್ಮ ಕಷ್ಟಗಳಿಂದ ತುಂಬಿದವರಾಗಿ ಸೋತಂಥ ಅವಸ್ಥೆಯಲ್ಲಿ ಇದ್ದೀರಾ? ಆದರೆ ದೇವರು ಇದನ್ನು ವಾಗ್ದಾನ ಮಾಡ್ತಾ ಇದ್ದಾರೆ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ಬಹುಬಲ, ಸ್ವಲ್ಪ ಬಲ ಅಂತ ಬರೆದಿಲ್ಲ ಅಲ್ಲಿ, ಬಹುಬಲ ಅಂತೇಳ್ಬಿಟ್ಟು ದೇವರು ಹೇಳಿರುವಂಥದ್ದು. ಅಂದರೆ ಹೆಚ್ಚಾದ ಬಲವನ್ನು ದೇವರು ದಯಪಾಲಿಸ್ತಾರಂತೆ. ಇನ್ನೊಂದು ವಾಕ್ಯವನ್ನು ನಾನು ಧ್ಯಾನ ಮಾಡ್ತಿದ್ದೆ, ದೇವರ ಚಿತ್ತ ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ದೇವರು ಅನುದಿನವೂ ನಮ್ಮ ಭಾರವನ್ನು ಹೊರುವಂಥ ಕರ್ತನು. ದೇವರು ಅನುದಿನವೂ ನಮ್ಮ ಭಾರವನ್ನು ಹೊರ್ತಾರೆ. ಯಾಕೆ ಅದರ ಬಗ್ಗೆ ನಾನು ಧ್ಯಾನ ಮಾಡೋಣ. ಆ ವಾಕ್ಯನ ಧ್ಯಾನ ಮಾಡ್ತಾ ಇದೀವಿ. ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀವು ಸೋತೋಗಿರ್ಬೋದು, ನಿಮಗೆ ತ್ರಾಣ ಇಲ್ಲದೆ ಇರ್ಬೋದು, ಆದರೆ ನಿಮ್ಮನ್ನು ಹೊತ್ತು ಸಾಗುವಂಥ ದೇವರಿಗೆ ನಿರ್ಬಲ ಇಲ್ಲ. ನಿಮ್ಮನ್ನು ಹೊತ್ತು ಸಲಹುವಂಥ ದೇವರು ಬಲಹೀನನಲ್ಲ. ದೇವರು ನೀವು ಜೀವಿಸಲು, ನಿಮ್ಮ ಸನ್ನಿವೇಶಗಳನ್ನು ಎದುರಿಸಲು, ನಿಮ್ಮ ಸನ್ನಿವೇಶದಿಂದ ಹೊರಬರಲು ದೇವರು ಬಹು ಬಲವನ್ನು ದಯಪಾಲಿಸ್ತಾರೆ. ಅದಕ್ಕೋಸ್ಕರನೇ ನಮ್ಗೆ ಹೇಳಿದ್ದು, ದೇವರು ನಂಬಿಗಸ್ತನು. ದೇವರು ನಂಬಿಗಸ್ತ ದೇವರಾಗಿದ್ದಾರೆ. ದೇವರು ನಂಬಿಗಸ್ತಿಗೆ ನೋಡ್ಬೇಕು. ನೀವು ಆಕಾಶನ ಒಂದ್ಸರಿ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ ನಂಬಿಗಸ್ತಿಗೆ ಯಾವ ರೀತಿಯಾಗಿ ದೇವರು ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನಾವು ನೋಡ್ತೇವೆ, ಮೊದಲೇ ನಾವು ನಿಮ್ಗೆ ಹೇಳಿದ್ವಿ, ದೇವರು ನಿಮ್ಮ ಪಾಪಗಳನ್ನು ಪರಿಹರಿಸಿ ನಿಮ್ಮ ಶುದ್ಧೀಕರಿಸುವುದರಲ್ಲಿ ದೇವರೇನಾಗಿದ್ದಾರೆ, ನಂಬಿಗಸ್ತರಾಗಿದ್ದಾರೆ. ಕೆಟ್ಟದರಿಂದ ಬಿಡಿಸಿ ದೇವರು ನಿಮ್ಮನ್ನು ಕಾಪಾಡಲು, ಕೆಡುಕನಿಂದ ಕಾಪಾಡಲು ದೇವರೇನಾಗಿದ್ದಾರೆ, ಶಕ್ತರಾಗಿದ್ದಾರೆ. ಮೂರದಾಗಿ ನೋಡಬೇಕಾದ್ರೆ, ದೇವರು ಕರೆದಂಥ ದೇವರು ನಂಬಿಗಸ್ತರಾಗಿದ್ದಾರೆ. ನಾವು ನೋಡ್ತಾ ಇದ್ದೇವೆ ಯಾವ ವಿಷಯದಲ್ಲಿ ನಂಬಿಗಸ್ತರು ಅಂತ ಹೇಳಿದ್ರೆ, ದೇವರು ನಂಬಿಗಸ್ತನು. 1 Corinthians chapter 1:9 ಈ ರೀತಿಯಾಗಿ ಹೇಳುತ್ತೆ, ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನು. ದೇವರು ನಿಮ್ಮನ್ನು ಕರೆದಿದ್ದಾರೆ. ಯಾರು ಅನ್ಯೋನ್ಯತೆ ಕರೆದಿದ್ದಾರೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತರೆಂಬ ತಮ್ಮ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದಿದ್ದಾರೆ. ಸೊ ಹಾಗಾಗಿ ದೇವರು ನಿಮ್ಮನ್ನು ಯೇಸು ಕ್ರಿಸ್ತರ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವರಾಗಿದ್ದಾರೆ. ಸೊ ನೀವು ಯಾವ ರೀತಿಯಾದ ಅನ್ಯೋನ್ಯತೆಯಲ್ಲಿ ಈಗಿದ್ದೀರಾ? ದೇವರು ನಿಮ್ಮನ್ನು ಕರೀತಾಯಿದ್ದಾರೆ. ಇವತ್ತು ಸಹ ಅನ್ಯೋನ್ಯತೆಗೆ ನಿಮ್ಮನ್ನು, ತನ್ನ ಮಗನಾದ ಯೇಸು ಕ್ರಿಸ್ತ ಅನ್ಯೋನ್ಯತೆ ನಿಮ್ಮನ್ನು ಕರೆದಿದ್ದಾರೆ. ದೇವರು ನಂಬಿಗಸ್ತರು. ನೀವು ಯಾವ ರೀತಿಯಾಗಿ ಇದ್ದೀರಾ? ನಿಮ್ಮನ್ನು ನೀವು ಪ್ರಶ್ನೆ ಮಾಡಿ ನೋಡ್ಕೊಳ್ರಿ. ದೇವರು ಮೋಶೆಗೆ ಏನು ಮಾಡಿದ್ರು, ಮುಳ್ಳಿನ ಪೊದೆಯಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ದರ್ಶನವನ್ನು ಕೊಟ್ಟರು. ಏನು ಮಾಡಿದ್ರು, ಇಸ್ರಾಯೇಲ್ನ ಮಾರ್ಗ ನಡೆಸೋದಾಗಿ ಕರೆದ್ರು. ಸೊ ಮೋಶೆಯನ್ನು ದೇವರು ಏನು ಮಾಡಿದ್ರು, ಕರೆದಿ ಮೋಶೆ ಮೂಲಕವಾಗಿ ಎಷ್ಟೊಂದೆಲ್ಲ ಅದ್ಭುತಗಳನ್ನು ಮಾಡಿಸಿದ್ರು. ಸೊ ದೇವರು ನಮ್ಮನ್ನು ಸಹ ದೇವರು ಕರೆದವರಾಗಿದ್ದಾರೆ. ಎಲ್ಲಿ ಯಾವ ಸಾರೂಪ್ಯಕ್ಕೆ? ತಮ್ಮ ಮಗನ ಸಾರೂಪ್ಯಕ್ಕೆ ನಮ್ಮನ್ನು ಕರೆದಿದ್ದಾರೆ. ತಮ್ಮ ಮಗನ ಸಾರೂಪ್ಯಕ್ಕೆ ಯೇಸುಸ್ವಾಮಿ ಶಿಷ್ಯರನ್ನ ಕರೆದ್ರು. ಅವ್ರು ಯಾರು? ವಿದ್ಯಾವಂತರು, ಮೀನು ಹಿಡಿಯೋರು, ಸುಂಕ ವಸೂಲಿ ಮಾಡುವಂಥವ್ರು. ಸೊ ಇವ್ರನ್ನ ದೇವರೇನು ಮಾಡಿದ್ರು? ಯೇಸುಸ್ವಾಮಿ ಕರೆದ್ರು. ಅವ್ರನ್ನ ಶಿಷ್ಯರನ್ನಾಗಿ ಮಾಡಿದ್ರು, ಅಪೋಸ್ತಲರನ್ನಾಗಿ ಮಾಡಿದ್ರು. ಸೊ ನಿಮ್ಮನ್ನು ಕರೆದಿರುವಂಥ ದೇವರು ಸೇಮ್ ದೇವ್, ಅದೇ ದೇವರು ನಿಮ್ಮನ್ನು ಸಹ ಕರೆದವರಾಗಿದ್ದಾರೆ. ಸೊ ನೀವು ಯಾವ ರೀತಿಯಾಗಿ ಇದ್ದೀರಾ? ಯಾವ ರೀತಿಯಾದ ಅನ್ಯೋನ್ಯತೆಯಲ್ಲಿ ನೀವಿದ್ದೀರಾ ಅಂತೇಳಿ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡಿ ನೋಡ್ರಿ. ದೇವರು
ನಮ್ಮನ್ನು ಪರಿಶುದ್ಧರಾಗಿರುವುದಕ್ಕೆ ಕರೆದಿದ್ದಾರೆ. ಪರಿಶುದ್ಧರಾಗಿರುವುದಕ್ಕೆ ದೇವರು ನಿಮ್ಮನ್ನು ಕರೆದವರಾಗಿದ್ದಾರೆ. ದೇವ್ರ ವಾಕ್ಯ ಹೇಳುತ್ತೆ, ದೇವರು ನಮ್ಮನ್ನು ಬಂಡುತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದಿದ್ದಾರೆ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ. ಸೊ ನೋಡ್ರಿ, ದೇವ್ರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ದೇವರು ಯಾರನ್ನ ಕರೆದ್ರು. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8 verse 30 ನೋಡ್ರಿ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8 verse 30. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8 verse 30 ಈ ರೀತಿಯಾಗಿ ಹೇಳುತ್ತೆ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8 verse 30. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8 verse 30. ಓಕೆ, ನೋಡ್ರಿ. ಮತ್ತು ಯಾರನ್ನ ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನ ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನ ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನ ಮಹಿಮೆ ಪದವಿಗೆ ಸೇರಿಸಿದರು ಅಂತ ಹೇಳ್ಬಿಟ್ಟು ದೇವ್ರ ವಾಕ್ಯ ಹೇಳ್ತಾ ಇದೆ. ಸೊ ಅದರ ಅರ್ಥ, ದೇವ್ರ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ನಿಮ್ಮನ್ನ ನೀತಿವಂತರನ್ನಾಗಿ ದೇವ್ರು ಮಾಡೋದಕ್ಕೋಸ್ಕರ ಕರೆದಿದ್ದಾರೆ. ನೀತಿವಂತರನ್ನು ಮಾಡೋದಕ್ಕೋಸ್ಕರ ಕರೆದಿರಿ. ನೀವು ಯಾವ ರೀತಿಯಾಗಿದ್ದೀರಾ, ನಿಮ್ಮನ್ನು ನೀವು ಆಲೋಚನೆ ಮಾಡಿ ನೋಡ್ರಿ. ದೇವ್ರು ಮಾಡ್ತಾರೆ, ರೆಡಿ ಇದ್ದಾರೆ, ದೇವ್ರ ನಂಬಿಕಸ್ಥರಾಗಿದೆ. ನೀವು ಯಾವ ರೀತಿಯಾಗಿದ್ದೀರಾ, ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದೀರಾ, ನಿಮ್ಮನ್ನು ನೀವು ಆಲೋಚನೆ ಮಾಡಿ ನೋಡ್ರಿ. ಅದಕ್ಕೆ ನಮ್ಗೆ ಮೊದಲೇ ಹೇಳಿದ್ವಿ ನಾವು, 50% ನಿಮ್ಮ ಕಡೆ ಇರುತ್ತೆ. ದೇವ್ರು ಏನು ಮಾಡು ಅಂತ ಹೇಳ್ತಾರೆ, ಅದನ್ನು ಮಾಡೋದು ನಿಮ್ಮ ಕೆಲಸ. ಏನು ಮಾಡಬೇಕು ಅಂತ ನಾನೇನು ಮಾಡ್ತೀನಿ ಅಂತ ಹೇಳಿದಾರೋ ಅದನ್ನು ದೇವ್ರು ಮಾಡ್ತಾರೆ. ನಿಮ್ಮ ಕೆಲಸ ನೀವು ಮಾಡಿರಿ, ನಿಮ್ಮ ಪಾರ್ಟನ್ನು ನೀವು ಮಾಡಿರಿ. ದೇವರು ತಮ್ಮ ಭಾಗವನ್ನು, ತಮ್ಮ ಪಾರ್ಟ್ನ ದೇವರು ಮಾಡ್ತಾರೆ. ದೇವ್ರು ನಮ್ಮನ್ನು ಸಮಾಧಾನದಿಂದ ಇರೋದಕ್ಕೆ ಕರೆದಿದ್ದಾರೆ. ಕರೆದಿದ್ದಾರೆ. ಸೊ ಎಲ್ಲ ಸಮಯಗಳು, ಎಲ್ಲ ಸ್ಥಳಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಸಮಾಧಾನವಾಗಿರೋದನ್ನ ಅಭ್ಯಾಸ ಮಾಡಬೇಕು. ಯಾಕಂತ ಹೇಳಿದ್ರೆ, ಈ ಲೋಕವನ್ನು ನೋಡುವಾಗ ಸಮಾಧಾನವಾಗಿರುವಂಥದ್ದು ಏನಾಗಿದೆ, ಅಭ್ಯಾಸ ಮಾಡ್ಕೊಳ್ಬೇಕು. ಇದನ್ನು ಈ ಲೋಕವನ್ನು ನೋಡುವಾಗ ನಿಮಗೆ ಸಮಾಧಾನವಾಗಿರೋದಕ್ಕೆ ನೀವು ಇರ್ತೀನಿ ಅಂತ ಹೇಳಿದ್ರು, ನಿಮ್ಮ ಸುತ್ತಮುತ್ತ ಇರುವಂಥ ವಿಷಯಗಳಿರ್ಬೋದು, ಸುತ್ತಮುತ್ತ ಜನಗಳಿರುವಂಥದ್ದು ಇರ್ಬೋದು, ಇಲ್ಲ ನೀವು ಕೆಲಸ ಮಾಡೋ ಸ್ಥಳಗಳಿರ್ಬೋದು, ಯಾವುದೇ ಇರ್ಬೋದು. ಸೊ ನಿಮ್ಮ ಸಮಾಧಾನ ಆಗಿರೋದಕ್ಕೆ ಬಿಡೋದಿಲ್ಲ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಸಮಾಧಾನದಲ್ಲಿ ಇರಬೇಕು ಅಂತೇಳೇ ದೇವ್ರು ನಮ್ಮನ್ನು ಕರೆದಿದೆ. ಏನು ಮಾಡಬೇಕು, ಇರಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಉದಾಹರಣೆಯಾಗಿ ವಾಕ್ಯ 1 Corinthians ಚಾಪ್ಟರ್ 7 verse 15. 1 Corinthians ಚಾಪ್ಟರ್ 7 verse 15 ನೋಡುವಾಗ ದೇವ್ರ ವಾಕ್ಯದಲ್ಲಿ ಬರೆದಿದೆ. ಏನಂತ ಬರೆದಿದೆ ನೋಡ್ರಿ. ಆದರೆ ಕ್ರಿಸ್ತ ನಂಬಿಕೆ ಇಲ್ಲದವನು ಅಗಲಬೇಕೆಂದರೆ ಅಗಲಿ ಹೋಗಲಿ. ಇಂಥ ಸಂದರ್ಭಗಳಲ್ಲಿ ಕ್ರೈಸ್ತ ಸಹೋದರನಾಗಲಿ ಸಹೋದರಿಯಾಗಲಿ ಬದ್ಧರಲ್ಲ, ಸಮಾಧಾನದಲ್ಲಿರಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾರೆ. ಪ್ರೈಸ್ ಗಾಡ್. ಸಮಾಧಾನವಾಗಿರಬೇಕು ಅಂತೇಳಿ ದೇವರು ನಮ್ಮನ್ನು ಕರೆದಿದ್ದಾರೆ. ಅನೇಕ ಕುಟುಂಬಗಳಲ್ಲಿ ನೋಡ್ರಿ, ದಿನ ಸಮಾಧಾನಗಳಿಲ್ಲ. ಅನೇಕ ಕುಟುಂಬಗಳಲ್ಲಿರ್ಬೋದು, ಅನೇಕ ಕಡೆಗಳಲ್ಲಿ ಕೆಲಸ ಮಾಡೋ ಸ್ಥಳಗಳಿರ್ಬೋದು, ಸಮಾಧಾನಗಳಿಲ್ಲ. ಈವನ್ ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ನೀವು ಸಮಾಧಾನವಾಗಿ ಹೋಗೋದಕ್ಕಾಗಲ್ಲ. ಎಸ್ಪೆಷಲಿ ಬೆಂಗಳೂರಿನಲ್ಲಿ. ಸೊ ಬೆಂಗಳೂರು ಟ್ರಾಫಿಕಲ್ಲಿ ನೋಡ್ಬೇಕಾದ್ರೆ ನೀವು ಸಮಾಧಾನವಾಗಿ ಹೋಗ್ತೀನಿ ಅಂತ ಹೇಳಿದ್ರು ಜನಗಳು ಬಿಡೋದಿಲ್ಲ. ನೀವು ಹೋಗ್ತೀರಾ ಅಂತ ಹೇಳಿದ್ರು, ನೀವು ಸರಿಯಾಗಿ ಹೋಗ್ತಿದ್ದೀವಿ ಅಂತ ಹೇಳಿದ್ರು, ಹಿಂದ್ಗಡೆಯಿಂದ ಯಾರು ನೋಡಿರ್ತಾರೆ, ಇಲ್ಲ ಪಕ್ಕಕ್ಕೆ ಬರ್ತಾರೆ, ಇಲ್ಲ ಸಡನ್ನಾಗಿ ಬ್ರೇಕ್ ಹಾಕ್ತಾರೆ, ಇಲ್ಲಿ ಯಾರೋ ಅಡ್ಡ ಬರ್ತಾರೆ. ನೀವು ಸಮಾಧಾನ ಹೋಗ್ತೀನಿ ಅಂತ ಹೇಳಿದ್ರು ಅವರು ಸಮಾಧಾನಕ್ಕೆ ಹೋಗ್ಬಿಡಲ್ಲ. ಆದರೆ ದೇವರಿಗೆ ಸ್ತೋತ್ರ, ದೇವರು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾರೆ. ಸೇಮ್ ಇದನ್ನ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಜೀವಿತಕ್ಕೆ ಅಪ್ಲೈ ಮಾಡಿ ನೋಡ್ರಿ. ನೀವು ಸಮಾಧಾನವಾಗಿ ಇರಬೇಕು ಅಂತ ಹೇಳಿದ್ರು, ನಿಮ್ಮ ಅಕ್ಕಪಕ್ಕ ಇರ್ಬೋದು, ಇಲ್ಲ ಬೇರೆ ಸ್ಥಳಗಳಲ್ಲಿ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಇರ್ಬೋದು, ಎಲ್ಲರೂ ಸರಿ, ನಿಮ್ಮನ್ನು ಸಮಾಧಾನ ಇರೋಕ್ಕೆ ಬಿಡಲ್ಲ. ಆದರೆ ದೇವರಿಗೆ ಸ್ತೋತ್ರ ಆಗಲಿ, ನಿಮ್ಮ ಸಮಾಧಾನವನ್ನು ನೀವು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಹೇಳಿರುವಂಥ ಮಾತು, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡ್ತೇನೆ. ಹಲ್ಲೆಲೂಯಾ. ಬುಕ್ ಆಫ್ ಜಾನ್ ಚಾಪ್ಟರ್ 14 verse 27. ಸೊ ಈ ಸಮಾಧಾನ ನೀವೇನು ಮಾಡಬೇಕು, ಕಾಪಾಡ್ಕೊಳ್ಬೇಕು. ಇದನ್ನು ಸಮಾಧಾನ ಹಾಳು ಮಾಡಬೇಕು ಅಂತಲೇ ಜನಗಳು ಪ್ರಯತ್ನ ಮಾಡ್ಬೋದು, ಆಯ್ತಲ್ಲ. ಸೈತಾನ ನಿಮಗೆ ಆ ರೀತಿಯಾಗಿ ಬೇರೆಯವ್ರ ಮೂಲಕವಾಗಿ ನಿಮ್ಮ ಸಮಾಧಾನ ಹಾಳು ಮಾಡಬೇಕು ನೋಡ್ಬೋದು. ಆದರೆ ನೀವೇನು ಮಾಡಬೇಕು ಅಂತೇಳಿ ನಿಮ್ಮ ಸಮಾಧಾನವನ್ನು ಕಾಪಾಡ್ಕೊಳ್ರಿ. ದೇವ್ರ ಸಮಾಧಾನ ಕೊಟ್ಟಿದ್ದಾರೆ. ಸಮಾಧಾನವನ್ನು ನೀವೇನು ಮಾಡಿರಿ, ಕಾಪಾಡ್ಕೊಳ್ಬೋದನ್ನ ಅಭ್ಯಾಸ ಮಾಡಿರಿ. ದೇವ್ರ ವಾಕ್ಯ ಹೇಳುತ್ತೆ ನೋಡ್ರಿ, ಸಾಧ್ಯವಾದರೆ ನಿಮ್ಮಿಂದ ಆಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದ ಇರ್ರಿ ಅಂತೇಳಿ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ.
ಹಲ್ಲೆಲೂಯಾ. ಓಕೆ, ಸೊ ದೇವರು ನಿಮ್ಮನ್ನು ಕರೆದಂಥ ದೇವರು ನಂಬಿಗಸ್ಥರಾಗಿರಬೇಕು ಅಂತೇಳಿ ನಾವು ನಿಮಗೆ ಹೇಳ್ತಾ ಇದ್ದೇವೆ. ಸೊ ಪೌಲ ಸೀಲರು ಸಹ ಸೆರೆಮನೆಯಲ್ಲಿ ಹಾಕಿರಬೇಕಾದ್ರೆ ಅವ್ರೇನು ಮಾಡಿದ್ರು ಅಂತ ಹೇಳಿದ್ರೆ ಕರ್ತನಿಗೆ ಹಾಡುಗಳನ್ನು ಹಾಡ್ತಾ ಇದ್ರು ನೋಡ್ತೇವೆ. ಸೊ ಅದರ ಅರ್ಥ ಅವರು ಹೊರಗಡೆ ಶ್ರಮೆಗಳನ್ನು ಅನುಭವಿಸ್ತಾ ಇದ್ರು, ದೇಹ ದೈಹಿಕವಾಗಿ ದುಃಖ ಇತ್ತು, ಸಂಕಟ ಇತ್ತು, ಆದರೆ ಆತ್ಮದಲ್ಲಿ ಅವ್ರೇನಾಗಿತ್ತು ಅಂತ ಹೇಳಿದ್ರೆ ದೃಢವಾಗಿದ್ರು. ಸೊ ಆ ಸಾರೂಪ್ಯಕ್ಕೆ ದೇವರು ಕರಿತಾ ಇದ್ದಾರೆ. ದೇವರು ಆತನ ಸಾರೂಪ್ಯಕ್ಕೆ, ಆತನ ಮಗನ ಸಾರೂಪ್ಯಕ್ಕೆ ನಿಮ್ಮನ್ನ ಕರಿತಾ ಇದ್ದಾರೆ. ನೀವು ಯಾವ ರೀತಿಯಾಗಿದ್ದೀರಾ ನೀವು ಆಲೋಚನೆ ಮಾಡಿ ನೋಡ್ರಿ. ದೇವರು ಕರೆದಾತನ ನಂಬಿಗಸ್ತನು. ಓಕೆ, ಸೆಕೆಂಡ್ ಥೆಸಲೋನಿಕನ್ಸ್ ಚಾಪ್ಟರ್ 3 ವರ್ಸ್ 3 ನಾವು ಇನ್ನೊಂದ್ಸರಿ ಹೇಳೋದಕ್ಕೆ ಇಷ್ಟಪಡ್ತೇವೆ. ದೇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮನ್ನ ಕೆಡುಕನಿಂದ ತಪ್ಪಿಸುತ್ತಾನೆ. ದೇವರು ಕೆಡುಕನಿಂದ ತಪ್ಪಿಸೋದಕ್ಕೆ ದೇವರು ನಂಬಿಗಸ್ತರಾಗಿದ್ದಾರೆ. ಮೊದಲನೇದಾಗಿ ನೋಡಬೇಕಾದ್ರೆ ಇಲ್ಲಿ ನೋಡ್ರಿ, ಮೊದಲನೇದಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವ್ರು ಏನು ಮಾಡ್ತಾರಂತೆ, ತಪ್ಪಿಸ್ತಾರಂತೆ. 2 ಕಾರ್ಯಗಳು, ಒಂದು ಕಡೆ ತಪ್ಪಿಸ್ತಾರೆ, ಇನ್ನೊಂದು ಕಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮನ್ನು ಸ್ಥಿರಪಡಿಸ್ತಾರೆ, ಕಾಪಾಡ್ತಾರೆ ಮತ್ತು ಸ್ಥಿರಪಡಿಸ್ತಾರೆ, ಸೇವ್ ಮಾಡ್ತಾರೆ ಮತ್ತು ನಿಮ್ಮನ್ನು ಸ್ಥಿರವಾಗಿರೋ ಹಾಗೆ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 31 ವರ್ಸ್ 24 to 29 ನೋಡುವಾಗ ಅಲ್ಲಿ ಲಾಬಾನನಿಗೆ ದೇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ದರ್ಶನವನ್ನು ಕೊಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾಕೋಬನಿಗೆ ಏನು ಮಾಡಬಾರ್ದು, ಯಾಕೋಬನಿಗೆ ಏನು ಮಾಡக்கூಡದು ಅಂತೇಳಿ ದೇವರು ಸ್ವಪ್ನದಲ್ಲಿ ಅವನಿಗೆ ಹೇಳ್ತಾರೆ. ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 31 24 to 29 ನೋಡ್ಬೇಕಾದ್ರೆ ನಿಮ್ಗೆ ಸಿಕ್ಕತ್ತೆ. ಆದರೆ ರಾತ್ರಿಯಲ್ಲಿ ದೇವರು ಆರಾಮ್ಯನಾದ ಲಾಬಾನನ ಕನಸಿನಲ್ಲಿ ಬಂದು, ನೋಡಿಕೋ, ನೀನು ಯಾಕೋಬನಿಗೆ ಏನು ಅನ್ಬೇಡ ಎಂದು ಹೇಳಿದನು. ಲಾಬಾನನು ಯಾಕೋಬನು ಸಂಧಿಸಿದಾಗ ಯಾಕೋಬನು ಬೆಟ್ಟದಲ್ಲಿ ತನ್ನ ಗುಡಾರವನ್ನು ಹಾಕಿಸಿದನು. ಲಾಬಾನನು ತನ್ನವರೊಡನೆ ಅದೇ ಗಿಲ್ಯಾದ್ ಬೆಟ್ಟದಲ್ಲಿ ಗುಡಾರವನ್ನು ಹಾಕಿಸಿದನು. ಸೊ ನಾವು ನೋಡ್ತಾ ಇದ್ದೇವೆ ಇಲ್ಲಿ ದೇವರು ಯಾವ ರೀತಿಯಾಗಿ ಎಚ್ಚರಿಸ್ತಾರೆ ಅಂತ ಹೇಳ್ಬಿಟ್ಟು ಲಾಬಾನನಿಗೆ. ನೋಡ್ರಿ 29ನೇ ವಾಕ್ಯ, ನಿಮಗೆ ಕೇಡು ಮಾಡುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಉಂಟು, ಲಾಬಾನ ಹೇಳುವಂಥ ಮಾತು. ಆದರೆ ಹೋದ ರಾತ್ರಿಯಲ್ಲಿ ನಿಮ್ಮ ತಂದೆಯ ದೇವರು ಯಾಕೋಬನಿಗೆ ಏನು ಅನ್ನಬೇಡ, ನೋಡ್ಕೋ ಎಂದು ನನಗೆ ಎಚ್ಚರಿಸಿದರು. ನೋಡಿದ್ರ ದೇವರು ಯಾವ ರೀತಿಯಾಗಿ ಪ್ರೊಟೆಕ್ಷನ್ ಮಾಡಿದ್ರು, ಯಾವ ರೀತಿಯಾಗಿ ಅವನು ಕೆಡುಕು ಮಾಡಬೇಕು ಅನ್ನೋ ಸಾಮರ್ಥ್ಯ ಇತ್ತು ಅಂತ ಹೇಳಿದ್ರು ಅದನ್ನು ದೇವರು ಯಾವ ರೀತಿಯಾಗಿ ತಪ್ಪಿಸಿದ್ರು ಅಂತೇಳಿ ಇಲ್ಲಿ ಯಾಕೋಬನಿಗೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ನೋಡಿ, ಯೋಸೆಫನ ಜೀವಿತ ನಾನು ನೋಡ್ಬೇಕಾದ್ರೆ ಯೋಸೆಫನ ಜೀವಿತ ಅನೇಕ ವಿಷಯಗಳನ್ನ ತಿಳ್ಕೊಬೋದು ಇದರಲ್ಲಿ. ನಾ ಆಗಾಗ ಹೇಳ್ತಾ ಇರ್ತೀನಿ ಯೋಸೆಫನ ವಿಷಯ. ನನಗೆ ಹಳೆ ಒಡಂಬಡಿಕೆಯಲ್ಲಿ ಬಹಳ ಇಷ್ಟವಾದಂಥ ವ್ಯಕ್ತಿ ಯೋಸೆಫ್. ಓಕೆ, ನಾವು ನೋಡ್ತೇವೆ ಏನೇನು ಮಾಡ್ತಾನೆ, ಸೋದರನ ಅವನೇನು ಮಾಡ್ತಾರೆ, ಗುಂಡಿಲಿ ಹಾಕ್ತಾರೆ, ಮಿದ್ಯಾನರಿಗೆ ಮಾರ್ತಾರೆ, ಪೋಟಿಫರ್ನ ಮನೆಯಲ್ಲಿ ಗುಲಾಮ ಆಗಿರಬೇಕಾಗತ್ತೆ, ಅನ್ಯಾಯವಾಗಿ ತಪ್ಪನ್ನು ಹೊರಿಸಿ ಜೈಲಿಗೆ ಹಾಕ್ತಾರೆ. ಇವುಗಳ ಮಧ್ಯದಲ್ಲಿ ಕರ್ತನು ಆತನನ್ನು ದೊಡ್ಡ ಅಧಿಕಾರಿಯನ್ನಾಗಿ ಮಾಡ್ತಾನೆ. ಸೊ ಕೆಡುಕನ ಕೈಯಿಂದ ತಪ್ಪಿಸಿ ದೇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಪಿಟ್ಟು ಪ್ಯಾಲೇಸ್ ಅಂತ ಹೇಳಿದ್ರೆ ಗುಂಡಿಯಿಂದ ತಕ್ಕೊಂಡು ದೇವ್ರೇನು ಮಾಡ್ತಾರೆ, ಅವನ್ನ ಅರಮನೆಯಲ್ಲಿ ಪ್ಯಾಲೇಸಲ್ಲಿ ದೇವ್ರು ಇರಿಸ್ತಾರೆ. ಹಲ್ಲೆಲೂಯಾ. ದಾನಿಯೇಲನ್ನು ನೋಡಬೇಕಾದ್ರೆ ಅವನಿಗೆ ಬರುವಂಥ ಶೋಧನೆ ನೋಡ್ರಿ, ಅವ್ನಿಗೆ ಏನು ಕೆಡುಕು ಮಾಡಬೇಕು ಅಂತೇಳಿ ಅವನು ಎಲ್ಲ ಅಧಿಪತಿಗಳು ಆಲೋಚನೆ ಮಾಡ್ಕೊಳ್ತಾರೆ. ಆಲೋಚನೆ ಮಾಡಿ ರಾಜನಿಗೆ ಹೇಳ್ಬಿಟ್ಟು ಸಿಂಹದ ಗವಿಲಿ ಹಾಕಿಸ್ಬಿಡ್ತಾರೆ. ಆತನನ್ನು ಕಾಪಾಡಿ ರಕ್ಷಿಸೋದನ್ನು ನಾವು ನೋಡ್ತೇವೆ. ಸೊ ರಾಜ ಬಂದು ಕೇಳ್ತಾನೆ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸಲು ಶಕ್ತನಾದನೋ? ರಾಜನಾದ ನಿನಗೆ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದನು. ಹಲ್ಲೆಲೂಯಾ. ಸೊ ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 6 ವರ್ಸ್ 20 to 22. ದಾನಿಯೇಲನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 20ರಿಂದ 22ನೇ ವಾಕ್ಯವನ್ನು ನೋಡುವಾಗ ದೇವ್ರ ವಾಕ್ಯದಲ್ಲಿ ಬರೆದಿದೆ. ಓದ್ರಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಮಾರ್ಕ್ ಮಾಡ್ಕೊಂಡು ಓದ್ರಿ, ಒಂದ್ಸರಿ ರಿಪೀಟ್ ಮಾಡಿ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಇದು ಬಹಳ ಸುಂದರವಾದ ಟೆಸ್ಟ್ ಮನಿ. ಸೊ ದೇವರು ಯಾವ ರೀತಿಯಾಗಿ ಕೆಡುಕನಿಂದ ತಪ್ಪಿಸಿ ಕಾಪಾಡಲು ದೇವರು ಶಕ್ತನಾಗಿದ್ದಾನೆ ಅಂತೇಳಿ. ಅದಕ್ಕೆ ಕೀರ್ತನೆಗಳ ಪುಸ್ತಕ 121ನೇ ಅಧ್ಯಾಯ 7ನೇ ವಾಕ್ಯ ಅದನ್ನು ಹೇಳುತ್ತೆ, ಕರ್ತನು ನಿನ್ನನ್ನು ಎಲ್ಲ ಕೇಡಿನ ತಪ್ಪಿಸಿ ಕಾಪಾಡುವನು. ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 121 ವರ್ಸ್ 7. ಕೀರ್ತನೆಗಳ ಪುಸ್ತಕ 121ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತೆ,
ಕರ್ತನು ನಿನ್ನನ್ನು ಎಲ್ಲ ಕೇಳಿನ ತಪ್ಪಿಸಿ ಕಾಪಾಡ್ತಾನೆ. ಅಂದರೆ ಈ ಲೋಕದಲ್ಲಿ ಏನಾಗುತ್ತೆ, ಕೆಡುಕುಗಳಿದೆ. ಹಾಗೆ ಸೊ ಅನೇಕ ಅಶುದ್ಧಾತ್ಮಗಳಿರ್ಬೋದು, ಸೊ ಅನೇಕ ದುಷ್ಟ ಶಕ್ತಿಗಳಿರ್ಬೋದು, ವ್ಯಾಧಿಗಳಿರ್ಬೋದು, ಅಪಘಾತಗಳಿರ್ಬೋದು, ಯಾವುದೇ ವಿಷಯಗಳಿರ್ಬೋದು, ಯಾವುದೇ ರೀತಿಯಾದ ವಿಷಯಗಳು ಸಹ ಜರುಗುವಂಥ ಚಾನ್ಸಸ್ಗಳಿರುತ್ತೆ. ಆದರೆ ದೇವರಿಗೆ ಸ್ತೋತ್ರ, ಕರ್ತನು ನಿಮ್ಮನ್ನು ನನ್ನನ್ನು ಎಲ್ಲ ಕೇಡಿನ ತಪ್ಪಿಸಿ ಕಾಪಾಡುವಂಥ ದೇವರಾಗಿದ್ದಾರೆ. ಸೊ ಹಾಗಾಗಿ ಕೆಡುಕನ ಕೈಯಿಂದ ತಪ್ಪಿಸಿ ಕಾಪಾಡಲು ದೇವರು ಶಕ್ತನಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ನೀವು ಅಲ್ಪ ನಂಬಿಗಸ್ತರಾಗಿರ್ಬೋದು. ನಿಮಗೆ ನಂಬಿಕೆ ಕಡಿಮೆ ಇರ್ಬೋದು, ಇಲ್ಲ ನಂಬಿಕೆ ಇಲ್ಲದೇ ಇರ್ಬೋದು. ಆದರೆ ನಿಮ್ಮ ನಂಬಿಕೆಸ್ತನನ್ನು ನೋಡಿ ದೇವರು ಕಾರ್ಯ ಮಾಡೋದಿಲ್ಲ. ಇದು ದೇವರು ತಾನು ನಂಬಿಗಸ್ತನಾಗಿದ್ದಾನೆ. ಅದಕ್ಕೋಸ್ಕರ ನಿಮ್ಗೆ ಹೇಳಿದ್ದು ಫಸ್ಟೇ ನಾನು, ನೀವು ಅಪನಂಬಿಗಸ್ತರಾಗಿರ್ಬೋದು, ಆದರೆ ನಿಮ್ಮನ್ನು ಕರೆದಂಥ ದೇವರು ಪೂರಾ ನಂಬಿಗಸ್ತರಾಗಿದ್ದಾರೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ನೀವು ಎಷ್ಟು ಅಪನಂಬಿಗಸ್ತರ ನಡ್ಕೊಂಡಿರ್ಬೋದು, ಅಪರಿಶುದ್ಧತೆಯಲ್ಲಿರ್ಬೋದು, ಬೇರೆ ಬೇರೆ ಕಾರ್ಯಗಳನ್ನು ಮಾಡಿರ್ಬೋದು, ನೀವು ಅಪನಂಬಿಗಸ್ತರಾಗಿ ನಡ್ಕೊಂಡಿರ್ಬೋದು, ಆದರೆ ದೇವರು ಪೂರ್ಣ ನಂಬಿಗಸ್ತರಾಗಿ ನಡ್ಕೊಂಡಿದ್ದಾರೆ. ಹಾಗಾಗಿ ಅದೇ ವ್ಯತ್ಯಾಸ ಮನುಷ್ಯನಿಗೂ ದೇವ್ರಿಗಿರುವಂಥ ವ್ಯತ್ಯಾಸ ಅದೇ. ನಾವು ನೋಡ್ತೇವೆ ನೋಡ್ರಿ, ಕೇಡಿನ ದಿನಗಳಿಂದ ದೇವರು ತಪ್ಪಿಸ್ತಿರುತ್ತೆ. ಸೊ ದಾವೀದ ಏನಕ್ಕೆ ಕೀರ್ತನೆಗಳಲ್ಲಿ ಕೃತಜ್ಞತೆಯಿಂದ ಹೇಳ್ತಾನೆ ಅಂತ ಹೇಳಿದ್ರೆ, ನಾವು ನೋಡ್ತೇವೆ ಕೇಡಿನ ದಿನಗಳಿಂದ ನಿಮ್ಮನ್ನು ಏನು ಮಾಡ್ತಾನೆ ದೇವರು, ತಪ್ಪಿಸುವಂಥ ದೇವರು. ಸೊ ನಾವು ನೋಡ್ತೇವೆ ಹಾವುಗಳು ಚೇಳುಗಳನ್ನು ನೀವೇನಾಗಿರೆ ದಾಟ್ಕೊಂಡು ಹೋಯ್ತು ಅಂತ ನೀವೇನು ಮಾಡಲ್ಲ. ಇದು ದೇವ್ರ ವಾಗ್ದಾನ. ಪ್ರಾಯದ ಸಿಂಹನ ಗಡಸನ್ನು ತುಳಿದು ಬಿಡುವೆ ಅಂತೇಳಿ ಹೋಗಿ ತುಳಿಯೋದು ಅಂತ ಅರ್ಥ ಆಗಲ್ಲ. ಓಕೆ, ಅದಕ್ಕೆ ಬೇರೆ ಆತ್ಮಿಕ ಅರ್ಥ ಬೇರೆ ಇದೆ. ಓಕೆ, ಸೊ ವೈರಿಯ ಸಮಸ್ತ ಬಲವನ್ನು ತುಳಿದು ಬಿಡೋದಕ್ಕೆ ದೇವರೇನು ಮಾಡಿದರೆ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಖಂಡಿತವಾಗಿ ವೈರಿಯ ಬಲಗಳನ್ನು ತುಳಿಯುವಂಥ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾರೆ. ಸೊ ಅದನ್ನು ಸೈತಾನನ ಸಮಸ್ತ ಆಯುಧಗಳನ್ನು, ಸೈತಾನನ ಸಮಸ್ತ ಕ್ರಿಯೆಗಳನ್ನು ತುಳಿಯೋದಕ್ಕೆ, ನಾಶ ಮಾಡೋದಕ್ಕೆ ದೇವರೇನು ಮಾಡಿದ್ದಾರೆ, ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಅಧಿಕಾರವನ್ನು ನೀವು ಚಲಾಯಿಸುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ರಿಸಲ್ಟ್ಗಳನ್ನ ನೋಡೋದಕ್ಕೆ ಖಂಡಿತವಾಗಿ ಸಾಧ್ಯವಾಗಿರುವಂಥದ್ದಾಗಿದೆ. ಸೊ ಹಾಗಾಗಿ ಅನೇಕರು ವಿಶೇಷವಾಗಿ ನಮಗೆ ನಮ್ಮ ಯಾರು ಪ್ರಾರ್ಥನೆಗೆ ಬರ್ತಾರೆ ಅಂಥವ್ರಿಗೆಲ್ಲ ನಾವು ಚೆನ್ನಾಗಿ ಇದನ್ನು ಹೇಳ್ಕೊಟ್ಟಿದ್ವಿ. ಸೊ ಯಾರು ಏನೇ ಮಾಡ್ತು ಅಂತ ಹೇಳಿದ್ರೆ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡ್ರಿ. ಯಾರು ಏನೇ ಮಾಡ್ತು ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಟ್ರಿ. ಫಸ್ಟು ಸ್ಟಾರ್ಟಿಂಗ್ ಬಂದಾಗ ಪಾಪ ತುಂಬ ಹೆದರ್ಕೊಳ್ತಾ ಇದ್ರು ಅವ್ರು ಹಂಗೆ ಮಾಡ್ತಾರೆ, ಪಾಸ್ಟರ್ ಹಂಗೆ ಮಾಡ್ತಾರೆ, ಕೆಲವರು ಫಾದರ್ ಅಂತಾರೆ, ಕೆಲವರು ಪಾಸ್ಟರ್ ಅಂತಾರೆ, ಕೆಲವರು ಬ್ರದರ್, ಏನಾರು ಹೇಳ್ಕೊಳ್ರಿ. ಓಕೆ, ಐ ಡೋಂಟ್ ಮೈಂಡ್. ಅವ್ರು ಬಂದು ಹೇಳೋಂಥ ಮಾತು, ಪಾಸ್ಟ್ರೇ ಅವ್ರು ಹಂಗೆ ಮಾಡಿದ್ರೆ, ಪಾಸ್ಟ್ರೇ ಹಿಂಗೆ ಮಾಡಿದ್ರೆ, ಪಾಸ್ಟ್ರೇ ನಮ್ಗೆ ಹಂಗೆ ಸಮಸ್ಯೆ ಇದೆ, ಹಿಂಗೆ ಸಮಸ್ಯೆ ಇದೆ, ಹಂಗಾಗ್ಬಿಡ್ತು, ಹಿಂಗಾಗುತ್ತೆ. ನಾವು ಅವ್ರಿಗೆ ಹೇಳೋದಿಷ್ಟೇ. ಸೊ ದೇವ್ರ ವಾಕ್ಯ ಇಷ್ಟೇ ಹೇಳೋದು. ದೇವ್ರ ವಾಕ್ಯ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈಗ ಇಸ್ರಾಯೇಲ್ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧ ಸಹ ಜಯಿಸೋದಿಲ್ಲ. ನಿನ್ನ ವಿರುದ್ಧವಾಗಿ ಕಲ್ಪಿಸುವಂಥ ಯಾವ ಆಯುಧ ಸಹ ಜಯಿಸೋದಿಲ್ಲ. ಇದು ದೇವರ ವಾಗ್ದಾನ. ಇದು ನಾವು ಅವ್ರಿಗೆ ಹೇಳ್ಕೊಟ್ಟಿದ್ದೀವಿ. ಓಕೆ, ಸೊ ಆಯುಧ ಅಂತ ಹೇಳ್ಬೇಕಾದ್ರೆ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಆಯುಧ ಏನು ಮಾಡುತ್ತೆ, ಯಾವಾಗಲೂ ಅದು ಹಾನಿ ಮಾಡುವಂಥದ್ದು. ಓಕೆ, ನಾವು ಅವ್ರಿಗೆ ಹೇಳ್ಕೊಟ್ಟಿದ್ದೀವಿ ನೋಡಿ, ದೇವ್ರ ವಾಗ್ದಾನ ಇದು. ಸೊ ಯಾವುದನ್ನ ನಂಬ್ತೀಯ ನೀನು? ಸೈತಾನ ಹೇಳುವಂಥ ಸುಳ್ಳನ್ನು ನಂಬ್ತೀಯ, ಇಲ್ಲ ದೇವರು ಹೇಳುವಂಥ ಮಾತನ್ನು ನಂಬ್ತೀಯ? ಸುಳ್ಳನ್ನು ನಂಬ್ತೀಯ, ಸತ್ಯನ ನಂಬ್ತೀಯ? ಸತ್ಯ ಇದು. ನಿನ್ನ ವಿರುದ್ಧವಾಗಿ ಕಲ್ಪಿಸುವ ಯಾವುದಾಯ ಆಯುಧ ಸಹ ಫಲಿಸೋದಿಲ್ಲ, ಸಫಲ ಆಗೋದಿಲ್ಲ. ದೇವ್ರ ವಾಗ್ದಾನ. ಸೊ ಯಾರೇನೇ ಮಾಡಿದ್ರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ. ನೀವು ಈ ವಾಗ್ದಾನ ನಂಬಿ ಬದುಕುವಾಗ, ವಾಗ್ದಾನವನ್ನು ನಂಬಿ ಜೀವಿಸುವಾಗ ಇದು ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ಕಾರ್ಯ ಮಾಡುವಂಥದ್ದಾಗಿದೆ ಅಂತೇಳಿ ಇದನ್ನು ಟಾಪಿಕ್, ಸೆಪ್ರೇಟ್ ಟಾಪಿಕ್ ಇದನ್ನು ತೊಗೊಳ್ತೀವಿ ನಾವು. ಸ್ಪಿರಿಚುವಲ್ ವಾರ್ಫೇರ್ ಬಂದಾಗ ಇನ್ನು ಡೀಪಾಗಿ ಹೇಳ್ಕೊಡ್ಬೇಕಾಗುತ್ತೆ. ಓಕೆ, ಇಷ್ಟು ಮಾತ್ರ ನಿಮ್ಗೆ ಹೇಳೋದಕ್ಕೆ ಈ ಸಮಯದಲ್ಲಿ ಬಯಸ್ತೇವೆ. ಸೊ ಇದನ್ನು ನಾವು ಹೇಳಬೇಕಾದ್ರೆ ಅವ್ರೇನು ಮಾಡಿದ್ರು ಅಂತ ಹೇಳಿದ್ರೆ, ಇದನ್ನು ಅವರು ಸ್ಟಾರ್ಟಿಂಗ್ ನಂಬಲಿಲ್ಲ. ಆದರೂ ಏನು ಮಾಡಿದ್ರು, ನಾವು ಕೆಲವು ಡೆಮಾನ್ಸ್ಟ್ರೇಷನ್ ಇರ್ಬೋದು, ಇಲ್ಲಾಂದರೆ ಕೆಲವು ಉದಾಹರಣೆಗಳಿರ್ಬೋದು, ಕೆಲವು ಸಾಕ್ಷಿಗಳನ್ನು ಏನು ಮಾಡಿದ್ರು, ಅದನ್ನು ಕೇಳಿಸಾದ್ಮೇಲೆ ಅವ್ರಿಗೆ ಏನಾಯಿತು, ಸ್ವಲ್ಪ ನಂಬಿಕೆ ಬಂತು. ಅದಾದ ನಂತರ ವಾಕ್ಯಗಳನ್ನು ಹೇಳಿ ಅವ್ರಿಗೆ
ಅರ್ಥ ಮಾಡ್ಕೊಂಡಾದ್ಮೇಲೆ ಅವರು ಈಗ ಧೈರ್ಯವಾಗಿ ಹೇಳ್ತಾರೆ, ಧೈರ್ಯವಾಗಿ ಸಾಕ್ಷಿ ಹೇಳ್ತಾರೆ. ಈಗ ಅವರೇ ಹೇಳ್ತಾರೆ, ಅಯ್ಯೋ ನಾವು ಎಷ್ಟು ಹೆದರಿಕೊಳ್ತಾ ಇದ್ವಿ ಬ್ರದರ್, ಥ್ಯಾಂಕ್ ಯು ಪಾಸ್ಟ್ರೆ, ಥ್ಯಾಂಕ್ ಯು ವಾಕ್ಯಗಳು ಹೇಳ್ಕೊಟ್ಟಿದ್ದಕ್ಕೆ, ನಮ್ಗೆ ಧೈರ್ಯಪಡಿಸಿದ್ದಕ್ಕೆ, ನಮ್ಗೆ ಸತ್ಯ ತಿಳಿಸ್ಕೊಟ್ಟಿದ್ದಕ್ಕೆ ಅಂತಾರೆ. ಪ್ರೈಸ್ ದಿ ಲಾರ್ಡ್. ಸೊ ಅದಕ್ಕೆ ಹೇಳೋದು, ಸತ್ಯವನ್ನು ತಿಳ್ಕೊಳ್ರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಓಕೆ, ಸೊ ನಾನು ನಿಮಗೆ ಹೇಳ್ಕೊಡಿ ಅನೇಕ ವಿಷಯಗಳನ್ನು ಹೇಳ್ಕೊಟ್ಟಿದ್ದೀವಿ ಈಗ. ಸೊ ಕೆಡುಕರಿಂದ ದೇವರು ತಪ್ಪಿಸಿ ಕಾಪಾಡ್ತಾರೆ, ನಿಮ್ಮನ್ನು ಸ್ಥಿರಪಡಿಸ್ತಾರೆ. ದೇವರು ಒಡಂಬಡಿಕೆಯನ್ನು ನೆರವೇರಿಸುವಂಥ ದೇವರು ಯಾವಾಗಲೂ ತನ್ನ ಒಡಂಬಡಿಕೆಯನ್ನು ನೆರವೇರಿಸ್ತಾರೆ, ಒಡಂಬಡಿಕೆಯನ್ನು ಕಾಪಾಡ್ಕೊಳ್ತಾರೆ. ನೀವು ಕಾಪಾಡ್ಕೊಳ್ಳದೇ ಇರ್ಬೋದು, ಅವ್ರು ಕಾಪಾಡ್ಕೊಳ್ತಾರೆ. ಬುಕ್ ಆಫ್ ಡ್ಯೂಟರಾನಮಿ ಚಾಪ್ಟರ್ 7 ವರ್ಸ್ 9-10 ನೋಡಬೇಕಾದ್ರೆ ಈ ವಾಕ್ಯದಲ್ಲಿ, ಬರನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ 1000 ತಲೆಗಳವರೆಗೆ ತಾನು ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ದೇವರು ನೆರವೇರಿಸ್ತಾರಂತೆ. ಹಾಲೆಲೂಯ. ಏನಂತ ಬರ್ದೆ ನೋಡ್ರಿ, ಬುಕ್ ಆಫ್ ಡ್ಯೂಟರಾನಮಿ ಚಾಪ್ಟರ್ 7 ವರ್ಸ್ 9-10. ಬುಕ್ ಆಫ್ ಡ್ಯೂಟರಾನಮಿ ಚಾಪ್ಟರ್ 7 ಧರ್ಮೋಪದೇಶಕಾಂಡ 7ನೇ ಅಧ್ಯಾಯ 9ರಿಂದ 10ನೇ ವಾಕ್ಯ ನೋಡುವಾಗ ದೇವರ ವಾಕ್ಯ ಬರೆದಿದೆ. ಏನಂತ ಬರೆದಿದೆ? ಆದ್ದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ, ಯೆಹೋವನ ಅಂತ ಹೇಳಬೇಕಾದ್ರೆ ಸರ್ವೇಶ್ವರ ಅಂತೇಳಿ, ಯೆಹೋವನೊಬ್ಬನೇ ದೇವರನ್ನು ತಿಳಿದುಕೊಳ್ಬೇಕು. ನೋಡ್ರಿ, ಚೆನ್ನಾಗಿದೆ ವಾಕ್ಯ, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಆದ್ದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ, ದೇವರ ವಾಕ್ಯದಲ್ಲಿ ಬೈಬಲಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಸರ್ವೇಶ್ವರನೊಬ್ಬನನ್ನೇ ದೇವರೆಂದು ತಿಳಿದುಕೊಳ್ಬೇಕು. ಆತನು ನಂಬಿಗಸ್ತನಾದ ದೇವರು. ಹಾಲೆಲೂಯ. ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು, ಅಂದರೆ ದೇವರನ್ನು ಪ್ರೀತಿ ಮಾಡಬೇಕು, ಆತನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೆ, ಪ್ರೈಸ್ಗ 1000 ತಲೆ, ಒಂದಲ್ಲ ಎರಡಲ್ಲ, 2-3 ಜನರೇಷನ್ ಅಲ್ಲ, 1000 ಜನರೇಷನ್, 1000 ತಲೆಗಳವರೆಗೆ ನೆರವೇರಿಸುವವನಾಗಿಯೂ ತನ್ನನ್ನು ತಿರಸ್ಕರಿಸಿದವರಿಗೆ ಪ್ರತಿಯಾಗಿ ನಾಶವನ್ನುಂಟು ಮಾಡುವವನಾಗಿಯೂ ಇದ್ದಾನೆಂದು ತಿಳಿದುಕೊಳ್ಳಿರಿ. ಹಾಲೆಲೂಯ. ಹಾಗೆ ಇವರ ವಿಷಯದಲ್ಲಿ ತಡ ಮಾಡದೆ ಆಗಲೇ ಮುಯಿ ತೀರಿಸುವನು ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಹಾಲೆಲೂಯ. ಸೊ ಇದಕ್ಕೆ ನಾನು ಸ್ವಲ್ಪ ಸಮಯ ಹೋಗಿದ್ರಿಂದ ನಾನು ಬಹಳ ವೇಗವಾಗಿ ಮುಗಿಸೋದಕ್ಕೆ ಬಯಸ್ತೇನೆ. ಸೊ ನೋಡ್ರಿ, ಸೊ ದೇವರು ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ 1000 ತಲೆಗಳವರೆಗೂ ತಾನು ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ದೇವರು ನೆರವೇರಿಸ್ತಾರೆ. ಸೊ ದಿಸ್ ಈಸ್ ಗಾಡ್ಸ್ ಅಗ್ರಿಮೆಂಟ್. ಇದು ದೇವರ ಅಗ್ರಿಮೆಂಟ್. ಸೊ ಇದು ನೆರವೇರಿಸಿದಾರ ದೇವರು? ಎಸ್, ನೆರವೇರಿಸಿದ್ದಾರೆ. ನಿಮ್ಗೆ ಅನೇಕ ಉದಾಹರಣೆಗಳು ನಾವು ಹೇಳಿದ್ವಿ. ಅಬ್ರಾಹ್ಮಣ ಇರ್ಬೋದು, ಐಸಾಕ ಇರ್ಬೋದು, ಯೋಸೆಫ ಇರ್ಬೋದು, ದಾನಿಯೇಲ ಇರ್ಬೋದು, ಇಸ್ರಾಯೇಲರು ಇರ್ಬೋದು, ಅನೇಕ ಉದಾಹರಣೆಗಳನ್ನ ನಿಮ್ಗೆ ಹೇಳಿದ್ವಿ. ಇದನ್ನೆಲ್ಲ ನೋಡಿದ ನಂತರವೂ ನೀವು ಅಪನಂಬಿಗಸ್ಥರಾಗಿರ್ಬೋದು, ಆದರೆ ದೇವರು ಪೂರ್ಣ ನಂಬಿಗಸ್ಥರಾಗಿದ್ದಾರೆ. ಹಾಲೆಲೂಯ. ಆತನ ನಂಬಿಗಸ್ತಿಕೆಯಲ್ಲಿ ನೀವು ಭರವಸೆ ಇಟ್ಟರೆ ಸಾಕು. ಎಸ್, ಗಾಡ್ ಈಸ್ ಸೋ ಫೇತ್ಫುಲ್. ದೇವರು ನಂಬಿಗಸ್ಥರಾಗಿದ್ದಾರೆ. ನಿಮ್ಮ ಸಮಸ್ಯೆಗಳಲ್ಲಿ ದೇವರು ಕಾರ್ಯ ಮಾಡಲು ನಂಬಿಗಸ್ಥರಾಗಿದ್ದಾರೆ. ನಿಮ್ಮ ರೋಗದಲ್ಲಿ, ಸಂಕಟದಲ್ಲಿ, ದುಃಖಗಳಲ್ಲಿ, ನಿಮ್ಮ ವಿರೋಧಿಗಳ ಮಧ್ಯದಲ್ಲಿ, ನಿಮಗೆ ಕೇಡನ್ನು ಮಾಡುವವರ ಮಧ್ಯದಲ್ಲಿ ದೇವರು ನಂಬಿಗಸ್ಥರಾಗಿದ್ದಾರೆ. ನಿಮ್ಮನ್ನು ನಡೆಸೋದಕ್ಕೆ ನಂಬಿಗಸ್ಥರಾಗಿದ್ದಾರೆ. ನಿಮ್ಮ ಕುಟುಂಬವನ್ನು ನಡೆಸೋದಕ್ಕೆ ನಂಬಿಗಸ್ಥರಾಗಿದ್ದಾರೆ. ನಿಮ್ಮ ಕೆಲಸದ ಸ್ಥಳಗಳಲ್ಲಿ ನಿಮ್ಮನ್ನು ನಡೆಸೋದಕ್ಕೆ ನಂಬಿಗಸ್ಥರಾಗಿದ್ದಾರೆ. ನಿಮ್ಮ ಸೇವೆಯಲ್ಲಿ ನಿಮ್ಮನ್ನು ನಡೆಸೋದಕ್ಕೆ ದೇವರು ನಂಬಿಗಸ್ಥರಾಗಿದ್ದಾರೆ. ಸಮಸ್ಯೆಗಳ ಮಧ್ಯದಲ್ಲಿ ದೇವರು ನಿಮ್ಮನ್ನು ನಡೆಸಲು ಶಕ್ತರಾಗಿದ್ದಾರೆ, ನಂಬಿಗಸ್ಥರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಡೋಂಟ್ ಗಿವ್ ಅಪ್. ಹಾಲೆಲೂಯ. ಬಿಟ್ಟುಕೊಡ್ಬೇಡ್ರಿ ಪ್ರಿಯ ಸಹೋದರ ಸಹೋದರಿಯರೇ. ಯಾಕಂತ ಹೇಳಿದ್ರೆ ದೇವರು ನಿಮ್ಮ ವಿಷಯದಲ್ಲಿ ಇನ್ನೂ ಬಿಟ್ಟುಕೊಟ್ಟಿಲ್ಲ. ಹಾಗಾಗಿ ಇನ್ನು ದೇವರು ನಿಮ್ಮನ್ನ ಬಿಟ್ಟುಕೊಟ್ಟಿಲ್ಲ. ಹಾಗಾಗಿ ಇನ್ನು ಜೀವಿಸ್ತಾ ಇದ್ದೀರಾ ನೀವು. ಹಾಲೆಲೂಯ. ನೀವು ಸಹ ದೇವ್ರನ್ನ ಬಿಟ್ಟುಕೊಡ್ಬೇಡ್ರಿ. ಡೋಂಟ್ ಗಿವ್ ಅಪ್. ಸಮಸ್ಯೆಗಳ ಮಧ್ಯದಲ್ಲಿ, ಕಣ್ಣೀರುಗಳ ಮಧ್ಯದಲ್ಲಿ, ದುಃಖಗಳ ಮಧ್ಯದಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ, ವಿರೋಧಿಗಳ ಮಧ್ಯದಲ್ಲಿ, ಸೈತಾನ ತಂದು ಹಾಕುವಂತ ಸಮಸ್ಯೆಗಳ ಮಧ್ಯದಲ್ಲೇ ದೇವರು ನಿಮ್ಮನ್ನು ನಡೆಸಲು ದೇವರು ಶಕ್ತರಾಗಿದ್ದಾರೆ. ಕರೆದಾತನು ನಂಬಿಗಸ್ತನಾಗಿದ್ದಾನೆ. ಕೊನೆಯವರೆಗೂ ನಡೆಸಲು ದೇವರು ಶಕ್ತರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಒಳ್ಳೆ ಕಾರ್ಯಗಳನ್ನ ಪ್ರಾರಂಭಿಸಿದಂಥ ದೇವರು ಕಡೆಯವರೆಗೂ ಅದನ್ನು ನಡೆಸಲು ಶಕ್ತರಾಗಿದ್ದಾರೆ. ಹಾಗಾಗಿ ಚಿಂತೆ ಪಡಬೇಡ್ರಿ, ದೇವರು ನಿಮ್ಮನ್ನ ನಡೆಸ್ತಾರೆ. ಯಾಕಂತ ಹೇಳಿದ್ರೆ ದೇವರು
ನಂಬಿಗಸ್ತರಾಗಿದ್ದಾರೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.